ವೆಲ್ಕಮ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಅಂದರೆ ಸಂಡೇ ಲಾಗ್ ಇದು. ಸಂಡೇ ನನ್ನ ಮಗನ ನೋಡಲಿಕ್ಕೆ ಅಂತ ಹೇಳಿ, ಅಂದರೆ ಒಂದು ದಿನಕ್ಕೆ ಔಟಿಂಗ್ ಅಂತ ಕೊಡ್ತಾರಲ್ವ, ತಿಂಗಳಲ್ಲಿ ಒಂದು ಸಾರಿ. ಹಂಗಾಗಿ ನಾವು ಔಟಿಂಗ್ ಹೋಗೋಣ ಅಂತ ಹೇಳಿ ಈ ಸರಿ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಹಾಗೆ ಅವನಿಗೆ ಸ್ವಲ್ಪ ಜ್ವರ ಕೂಡ ಇತ್ತು. ಹಾಗಾಗಿ ನೋಡ್ಕೊಂಡು ಬರಲಿಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಗ್ಗೆನೇ 4:15ಗೆ ಎದ್ದೇಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಆದರೆ ಎದ್ದೇಳೋಕ್ಕೆ ಆಗಲಿಲ್ಲ. ಅದಾದಮೇಲೆ ಒಂದು 6 ಗಂಟೆ 6:30 ಹೊತ್ತಿಗೆ ಎಲ್ಲರೂ ರೆಡಿ ಆದ್ವಿ. ಎಲ್ಲರೂ ರೆಡಿಯಾಗಿ ನಾನು ಕೂಡ ಅವನಿಗೆ ಸ್ವಲ್ಪ ರೊಟ್ಟಿ ಮತ್ತು ಗೊಡ್ಗಾರ ಅಂದರೆ ಮೆಣಸಿನ್ಕಾಯಿ ಚಟ್ನಿ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಅದೆಲ್ಲನೂ ನಾನು ಬೇಗ ಎದ್ದು ಮಾಡಿಕೊಂಡೆ. ಇದಾದಮೇಲೆ ದೇವ್ರ ಪೂಜೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನ ಕೂಡ ಮಾಡ್ಕೊತಾ ಇದ್ದೀನಿ. ನನಗೆ ಇವಾಗ ಅವನ್ನ ನೋಡೋದೊಂದು ಖುಷಿ. ಆದರೆ ಜ್ವರ ಬಂದು ತಿಂಗಳಲ್ಲಿ ಇವಾಗ 1-2 ಸಾರಿ ಫೀವರ್ ಬಂತು. ಸೊ ಅದು ಒಂದು ಸ್ವಲ್ಪ ಬೇಜಾರಾಯಿತು. ಇಲ್ಲೇ ಇದ್ದಿದ್ರೆ ಚೆನ್ನಾಗಿ ನೋಡ್ಕೋಬೋದಿತ್ತು, ಮಾಡ್ಬೋದಿತ್ತು ಅನ್ನೋ ಒಂದು ಮನಸ್ಸಲ್ಲಿ ಇರುತ್ತೆ ಯಾರಿಗೇ ಆದ್ರೂ. ಆದರೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿಗೆ ಕಳಿಸ್ಬಿಟ್ಟಿದ್ದೀವಿ. ಇವಾಗ ಅವನ ಮೇಲೆ ಡಿಪೆಂಡ್ ಎಲ್ಲ, ಅವನಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನಾವು ಕೂಡ ಎಲ್ಲರೂ ಹೊರಡ್ತಾ ಇದ್ದೀವಿ. ಇವಾಗ ಹೊರಟ್ರೆ ಕರೆಕ್ಟಾಗಿ ಇವಾಗ ಒಂದು 7 ಗಂಟೆ ಆಯಿತು. ನಾವೆಲ್ಲ ರೆಡಿಯಾಗಿ ನಾವು ಹೊರಗಡೆ ಬರೋ ಹೊತ್ತಿಗೆ ಅವ್ರಿಗೆ ಏನೇನು ಇಷ್ಟ ಎಲ್ಲನೂ ಅಮ್ಮ ಚಿರೋಟಿ ಪಡ್ಕೊಬಂದಿದ್ರು. ಹಾಗೆ ನಾನು ಕೂಡ ಕಾಯಿ ಒಬ್ಬಟ್ಟಾಗಿರ್ಬೋದು, ಪ್ರತಿಯೊಂದು ಫ್ರೂಟ್ಸು, ಬಿಸ್ಕೆಟ್ಗಳು ತುಂಬ ಎಲ್ಲನೂ ಪರ್ಚೇಸ್ ಮಾಡಿ ಹಿಂದಿನ ದಿನವೇ ಲಗೇಜ್ನ ಪ್ಯಾಕ್ ಮಾಡಿದ್ದೆ. ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಅವನಿಗೆ ಇಷ್ಟ ಅಂತ ಹೇಳಿ ಪುಳಿಯೋಗರೆ ಗೊಜ್ಜಾಗಿರ್ಬೋದು ಮತ್ತು ಚಟ್ನಿ ಪೌಡರ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿಕೊಂಡು ಬ್ಯಾಗ್ಗಳಿಗೆ ಪ್ಯಾಕ್ ಮಾಡಿಕೊಂಡು ಇವಾಗ ನಾನು ರೆಡಿನೇ ಆಗಿರಲಿಲ್ಲ. ಹಂಗೇ ತಲೆನ ಹಂಗೆ ಒಣಗಿರಲಿಲ್ಲಲ್ಲ, ಸೊ ಹಾಗೆ ಕಾರಲ್ಲಿ ಹೋಗ್ತಾ ಜಡೆ ಹಾಕೊಳ್ಳೋಣ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದೆ. ಇನ್ನೇನು ಆನ್ ದ ವೇ ಕಾಫಿ ಟೀ ಏನೂ ಕುಡಿದಿರಲಿಲ್ಲ. ಸ್ವಲ್ಪ ಲೇಟ್ ಆದ್ರೂ ಮನೆಯಲ್ಲೇ ಕಾಫಿ ಕುಡಿಬೋದಾಗಿತ್ತು. ಬೇಡ ಅಂತ ಹೇಳಿ ನಾವು ಹೋಗ್ತಾ ಸಕಲೇಶ್ಪುರದ ರೂಟಲ್ಲಿ ಕಾಫಿನ ಕುಡಿತಾ ಇದ್ದೀವಿ. ಈ ಚಳಿ ವೆದರ್ಗೆ ಕಾಫಿ ಇಲ್ಲದೆ ಹೋದರೆ ಆಗುತ್ತಾ? ಹಾಗೇ ಸಕಲೇಶ್ಪುರದಲ್ಲಿ ಅಂದರೆ ಮಂಜರಾಬಾದ್ ಪೋರ್ಟ್ ಹತ್ರ ಸ್ಟಾಪ್ ಕೊಟ್ಟಿದ್ದರು. ಅಲ್ಲಿಂದ ನಾವು ಕಾಫಿನ ಕುಡಿದು ಹಾಗೆ ಮಲ್ಲಿಗೆ ಹೂವು ರಾತ್ರಿನೇ ಕಟ್ಟಿ ಇಟ್ಟಿದ್ದೆ, ಹಾಗೆ ತೊಗೊಂಡು ಕಾರಲ್ಲಿ ಬಂದ್ವಿ. ನನ್ನ ತಲೆ ಕೂಡ ಬಾಚ್ಕೊಂಡಿದ್ದು, ಅಂದರೆ ಜಡೆ ಹಾಕ್ಕೊಂಡಿದ್ದೆ ಕಾರಲ್ಲಿ. ನಮ್ಮನೆಯವ್ರು ಜಾಸ್ತಿ ಲಾಂಗ್ ಡ್ರೈವ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅವ್ರ ಫ್ರೆಂಡ್ ಒಬ್ಬರಿದ್ದರು, ಅವ್ರನ್ನೇ ಕರ್ಕೊಂಡು ಹೋದ್ವಿ. ಇನ್ನೇನು ಸಕಲೇಶ್ಪುರ ಬಿಟ್ಟು ಅಂದರೆ ಮಂಜರಾಬಾದ್ ಪೋರ್ಟನ್ನು ಬಿಟ್ವಿ. ಇದಾದಮೇಲೆ ನಾವು ತಿಂಡಿಗೆ ಇನ್ನೊಂದು ಸ್ಟಾಪ್ ಕೊಟ್ವಿ. ಅದೇ ಸೌತೆಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅದೇ ರೋಡ್ ಪಕ್ಕದಲ್ಲೇ ಹೋಟೆಲ್ ಇರೋದು. ಇಲ್ಲಿ ನೋಡಿ ತುಳಸಿ ಕಟ್ಟೆ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದೊಂದು ಥರ ಡಿಸೈನ್ ಆಗಿತ್ತು. ಅದರಲ್ಲಿ ಯಾರೂ ಇರಲಿಲ್ಲ. ಮೋಸ್ಟ್ಲಿ ಶಾಪ್ ಅಂದರೆ ಅಲ್ಲಿ ಶಾಪ್ ಇಟ್ಕೊಂಡಿದ್ದಾರಲ್ಲ ಅವ್ರದ್ದೇ ಇರಬೇಕು ಅಂದ್ಕೊಳ್ತೀನಿ. ಹಾಗೂ ಒಂದು ಎತ್ಕೊಳ್ಳೋಣ ರೀ ಅಂತ ಹೇಳ್ತಾ ಇದ್ದೆ. ನಮ್ಮನೆಯವರು ಹ್ಞೂ ಎತ್ಕೊಂಡು ಬಾ, ಅಲ್ಲಿ ಯಾರು ಇದ್ದರೆ ದಂಡ ಕಟ್ಟುವಂತೆ ಅಂತ ಹೇಳ್ತಾಯಿದ್ರು. ನನಗೆ ಒಂದೊಂದು ಕೂಡ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಇಲ್ಲೊಂದು ತುಂಬಾ ಕ್ಯೂಟಾಗಿದೆ ನೋಡಿ, ಇದ್ರ ಪಕ್ಕದ್ದು ಇದೊಂದು ಫ್ಲವರ್ ಥರ ಇದೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ಇಲ್ಲಿಂದ ತೊಗೊಂಡೋಗೋದು ಹೆವಿ ವೆಯ್ಟು, ಅಳ್ಳಾಡ್ಸೋಕ್ಕೂ ಆಗೋಲ್ಲ, ಅಷ್ಟು ವೆಯ್ಟ್ ಇದೆ. ನಮ್ಮ ಮನೆಯವರು ಬೇಡ ಅಂತ ಹೇಳಿದರು. ಇಲ್ಲಿಂದ ತೊಗೊಂಡೋಗ್ಬೇಕಾ, ಅಲ್ಲೇ ಒಂದು ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾದರು. ಆದರೂ ಒಂದಕ್ಕಿಂತ ಒಂದು ನಿಜವಾಗ್ಲೂ ತುಳಸಿ ಕಟ್ಟೆಗಳು ತುಂಬಾ ಚೆನ್ನಾಗಿತ್ತು. ಸರಿ ಅಂತ ಹೇಳಿ ನಾವೇನು ಟಿಫನ್ ತಿನ್ನಲಿಲ್ಲ, ಯಾಕೆಂದರೆ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಚಟ್ನಿ ತೊಗೊಂಡೋಗಿದ್ನಲ್ಲ, ಅದನ್ನೇ ನಾನು ನಮ್ಮಮ್ಮ ತಿಂದ್ವಿ. ನನಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಹೋಟೆಲ್ಗಳಲ್ಲಿ ಊಟ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಎಮರ್ಜೆನ್ಸಿಗೆ ಏನಾದ್ರು ತೊಗೊಂಡ್ರೆ ಹೊರಗಡೆ ಹೋದಾಗ, ತೀರಾ ಇಲ್ಲ ಅಂದಾಗ ತೊಗೊಂಡು ಹೋಟೆಲ್ಗೆ ಹೋದರೆ ಸರಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಮುಂಚೆ ಹೋಟೆಲ್ಗೆ ಜಾಸ್ತಿ ಹೋಗ್ತಾ ಇದೆ, ಬಟ್ ಇವಾಗ ಕೊಟ್ಟಿದ್ದೀವಿ. ಸ್ವಲ್ಪ ಲೈಟಾಗಿ ತಿಂಡಿ ತಿನ್ನೋಣ ಅಂತ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ ನನ್ನ ಮಗನ ನೋಡಲಿಕ್ಕೆ. ನನ್ನ ಮಗ ಅಂತೂ ತುಂಬ ವೆಯ್ಟ್ ಮಾಡ್ತಿದ್ದಾನೆ. ಯಾರು ಪೇರೆಂಟ್ಸ್ ಬಂದಿರ್ತಾರಲ್ಲ ಅವ್ರ ಹತ್ರ ಎಲ್ಲ ಇಸ್ಕೊಂಡು ಫೋನ್ನ ಮಾಡ್ತಾಯಿದ್ದಾನೆ, ಅಮ್ಮ ಎಲ್ಲಿದ್ದೀರಾ ಅಂತ. ಅವನಿವಾಗ ನೋಡಿ ಫಸ್ಟು ನೋಡ್ಬೇಕು ಅವನಿಗೆ. ಇದಾದಮೇಲೆ ನಾವು ಹೋಟೆಲಲ್ಲಿ ತಿಂಡಿ ಎಲ್ಲ ತಿಂದು ಅಲ್ಲೂ ಸ್ವಲ್ಪ ಕಾಫಿ ಟೀ ಎಲ್ಲ ತೊಗೊಂಡು ನಾವು ಕೂಡ ಮುಂದೆ ಪಾಸ್ ಆಗ್ತಾಯಿದ್ದೀವಿ. ಅಂದರೆ ಇದು ಇನ್ನೇನು ಧರ್ಮಸ್ಥಳ ಬಂದ್ವಿ. ಧರ್ಮಸ್ಥಳದಿಂದ ನಮಗೆ ಇನ್ನು ಬೆಳ್ತಂಗಡಿ ಮತ್ತು ಉಜಿರೆ, ಫಸ್ಟು ಉಜಿರೆ ಸಿಗುತ್ತೆ, ಆಮೇಲೆ ಬೆಳ್ತಂಗಡಿ ಸಿಗುತ್ತೆ. ಇಲ್ಲಿಂದ ಏನೊಂದು 18 ಕಿಲೋಮೀಟ್ರು ಸಮಥಿಂಗ್ ಆಗುತ್ತೆ ಅಷ್ಟೇ. ಸರಿ ಅಂತ ಹೇಳಿ ಮುಂದೆ ರೀಚ್ ಆದ್ವಿ. ಯಾಕೆಂದರೆ ಆಲ್ರೆಡಿ ಲೇಟಾಗಿ ಹೋಗಿತ್ತು. ನಾವು ಹೋಗೋ ಹೊತ್ತಿಗೆ ಒಂದು 11 ಗಂಟೆ ಆಗುತ್ತೆ.
ಇಲ್ಲಿ ರಾಮ ಮಂದಿರ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಈ ದೇವಸ್ಥಾನ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ದೇವಸ್ಥಾನಕ್ಕೆ ಇಳಿದು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಎಷ್ಟು ಬೇಗ ಅವನ್ನ ಪಿಕಪ್ ಮಾಡ್ತೀವಿ ಅಷ್ಟು ಟೈಮ್ ಅವ್ನು ನಮ್ಮ ಜೊತೆ ಇರ್ತಾನೆ ಇಡೀ ದಿನ. ಹಾಗಾಗಿ ನಮಗೆ ಪ್ಲ್ಯಾನಿಂಗ್ ಇರಲಿಲ್ಲ ಇರಬೇಕು ಅಂತ ಹೇಳಿ, ಜಸ್ಟ್ ನೋಡಿಕೊಂಡು ಅವನನ್ನು ಹಾಸ್ಪಿಟಲ್ಗೆಲ್ಲ ತೋರಿಸಿ ಕರ್ಕೊಂಡು ಬರೋಣ ಅನ್ನೋದು ಒಂದೇ ಪ್ಲ್ಯಾನ್ ಇದ್ದಿದ್ದು. ಇನ್ನೇನು ಉಜಿರೆನೂ ಮುಗೀತು. ಉಜಿರೆ ಆದಮೇಲೆ ಇಲ್ಲಿ ಬೆಳ್ತಂಗಡಿಗೆ ಬಂದು ಇದೇ ಗುರುವಾಯಿನ ಕೆರೆ. ಈ ಗುರುವಾಯಿನ ಕೆರೆಯಿಂದ ನಾವು ಹಿಂದುಗಡೆ ಇನ್ನೊಂದು ಎಂಟ್ರೆನ್ಸ್ ಇದೆ, ಆ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲ ಮೇಯ್ನ್ ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲಿ ಸ್ಕೂಲ್ ಕೂಡ ಸಿಗುತ್ತೆ ಎಕ್ಸೆಲ್ದು. ಇದು ಮೇಯ್ನ್ ಗೇಟು. ಈ ಗೇಟಿಂದ ಈ ಕಡೆ ನಾವಿಲ್ಲಿ ಕಟ್ಟಾಗಬೇಕಾಗತ್ತೆ ಒಳಗಡೆಗೆ. ಒಂಥರ ಸ್ವಲ್ಪ ಬೆಟ್ಟದ ಮೇಲೆ ಇರೋದ್ರಿಂದ ಏನೋ ಒಂಥರ ಚೆನ್ನಾಗಿದೆ ವೆದರು. ಆದರೆ ಇಷ್ಟು ಮಳೆ ಬಂದ್ರೂ ಕೂಡ ಅಲ್ಲಿ ಮಾತ್ರ ಸೆಕೆ ಮಾತ್ರ ಎಷ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ಮತ್ತು ಇಲ್ಲಿ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ಟಾಪರ್ಗಳು ಬಂದಿರೋಂಥ ಸ್ಟೂಡೆಂಟ್ಗಳ ನೇಮ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಅವ್ರದ್ದು ಫೋಟೋ ಮತ್ತು ಅವ್ರು ತೆಗ್ದಿರೋಂಥ ಅಂಕಗಳನ್ನ ಹಾಕಿ ಈ ಥರ ಫೋಟೋನ ಹಾಕಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮಕ್ಕಳು ಆ ಥರ ಬರಬೇಕು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅವರ ಹಣೆ ಬರಹ. ಬಟ್ ಚೆನ್ನಾಗಿ ಓದಲಿ ಅನ್ನೋದೊಂದೇ ನಮ್ಮ ಆಸೆ. ಇದಾದಮೇಲೆ ನಾವು ಕೂಡ ಹೋಗ್ತಾ ಇದ್ದೀವಿ ಒಳಗಡೆಗೆ. ಒಳಗಡೆ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ನಾನು, ನಮ್ಮಮ್ಮ ಮತ್ತು ನಮ್ಮ ಮನೆಯವರು, ನಮ್ಮ ಅಪ್ಪಾಜಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಅವನು ಸದ್ಯಕ್ಕೆಲ್ಲೂ ಹೊರಗಡೆ ಕಾಣಿಸ್ತಿರ್ಲಿಲ್ಲ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಒಟ್ಟಾರೆ ಅವನು ಫೋನ್ ಮಾಡಿದಾಗ ನಾನು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದ ಅನಿಸುತ್ತೆ. ತಿಂಡಿ ಕೂಡ ಆಗಿತ್ತು. ತಿಂಡಿ ಅವನದು ಆಗಿತ್ತು, ಬಟ್ ನಾವು ಅಲ್ಲೆಲ್ಲ ಲೈಟಾಗಿ ತಿಂದಿದ್ವಲ್ಲ, ಹಾಗಾಗಿ ಇಲ್ಲಿ ಸುಹಾಸ್ ಸರ್ ಇದ್ದಾರೆ, ಇವರು ವಾರ್ಡನ್ನು. ಇವ್ರ ಹತ್ರ ಎಲ್ಲ ಬರೆಸ್ಕೊಂಡು ನಾವು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಔಟಿಂಗ್ಗೆ ಅಂತ ಹೇಳಿ ಸಿಗ್ನೇಚರ್ ಎಲ್ಲ ಹಾಕಿಸಿ ಅವರೊಂದು ಲೆಟರ್ ಕೊಡ್ತಾರೆ, ಅದು ತೊಗೊಂಡು ನಾವು ಹೋಗ್ಬೋದು. ಇದಾದಮೇಲೆ ಇನ್ನು ಒಳಗಡೆ ಹೋದ್ವಿ. ಅಲ್ಲಿ ಕೇಳಬೇಕು, ಅವರು ಅನೌನ್ಸ್ ಮಾಡ್ತಾರೆ ಹಾಸ್ಟೆಲ್ ವಾರ್ಡನ್ ಹತ್ರ. ಅನೌನ್ಸ್ ಮಾಡಿದ್ಮೇಲೆ ಅವನ ಆಚೆ ಬಂದು ನಮ್ಮನ್ನು ನೋಡ್ಬೋದು ಮತ್ತು ನಾವು ಕೂಡ ಕರ್ಕೊಂಡು ಹೋಗ್ಬೋದು ಹೊರಗಡೆಗೆ. ತಿಂತೀರಾ? ನಾವು ಕೂಡ ಅವನನ್ನು ನೋಡಿಕೊಂಡು ನಮ್ಮ ಅಮ್ಮಂಗೆ ಮತ್ತು ಅಪ್ಪಾಜಿ ಕಣ್ಣಲ್ಲಿ ನೀರೇ ತುಂಬ್ಕೊಬಿಡ್ತು ಅವನನ್ನು ನೋಡಿ. ಯಾಕೆಂದರೆ ಒಂದು ರೌಂಡ್ ಸಣ್ಣ ಆಗಿಬಿಟ್ಟಿದ್ದಾನೆ, ಅಂದರೆ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವೋ ಅಥವಾ ಈ ಕಡೆ ನೆನೆಸ್ಕೊಂಡಿದ್ದಾನೋ ಒಂದು ಗೊತ್ತಿಲ್ಲ. ಇದಾದಮೇಲೆ ನಾನು 2 ತಿಂಗಳು ಅಂದರೆ ಸೇರಿಸೋಕ್ಕಿಂತ ಮುಂಚೆನೇ ಇಲ್ಲಿ ಡಾಕ್ಟರ್ ಹರ್ಷೀರ್ ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದೆ. ಯಾಕೆ ಅಂದರೆ ನಮಗೆ ಸ್ವಲ್ಪ ಆ ಕಾಲೇಜಿಗೆ ನಿಯರ್ ಆಗಿರಬೇಕು ಮತ್ತು ವಾರ್ಡನ್ಗಳು ಕರ್ಕೊಂಡು ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋ ಥರ ಇರಬೇಕು. ಇಲ್ಲಿ ಆಲ್ರೆಡಿ ಹಾಸನಲ್ಲಿದ್ದಾಗ ಅವನಿಗೆ ಒಂದು 6 ಮಂತು ಅಲ್ಲಿಂದು ಟ್ರೀಟ್ಮೆಂಟ್ ನಡೀತಾ ಇತ್ತು. ಅದಾದಮೇಲೆ ಅವನು ಕರೆಕ್ಟಾಗಿ ಇಲ್ಲೇ ಟ್ರೀಟ್ಮೆಂಟ್ ತೊಗೋಬೋದಾಗಿತ್ತು, ಬಟ್ ನೆಗ್ಲೆಕ್ಟ್ ಮಾಡ್ದ. ಹಾಗಾಗಿ ಈಗ ಡಾಕ್ಟರ್ಸ್ ಸಿಕ್ಕಿದ್ರು ಇಲ್ಲಿ. ಅಂದರೆ ಡಾಕ್ಟರ್ ಕರಿತಾನೇ ಇದ್ದರು, ಬಟ್ ನಮಗೆ ಹೋಗೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಈ ಸಾರಿ ಪರ್ಮಿಷನ್ ಎಲ್ಲ ಕೊಟ್ಟ ಮೇಲೆ ಅಂದರೆ ಇವಾಗ ಔಟಿಂಗ್ ಇತ್ತಲ್ಲ, ಹಾಗಾಗಿ ನಾವೇ ಕರ್ಕೊಂಡು ಬಂದು ತೋರಿಸಿದ್ವಿ. ಇದಾದಮೇಲೆ ತೋರಿಸಿದ್ಮೇಲೆ ನಾವು ಅಲ್ಲಿಂದ ರೀಚ್ ಆಗಿದ್ದು ಅಂದರೆ ಅವನಿಗೆ ಬೇರೆ ಇನ್ಯಾವ ದೇವಸ್ಥಾನನೂ ಅಲ್ಲಿ ನೋಡೋವಂಥದ್ದು ಬೇರೆ ಇನ್ನೇನಿರಲ್ಲ, ಎಲ್ಲ ದೇವಸ್ಥಾನಗಳೇ ಇರುತ್ತೆ. ಅಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ನಾವು ಬಂದಿದ್ದು ಸೂರ್ಯ ದೇವಸ್ಥಾನ, ಅಂದರೆ ಉಜಿರೆ ಹತ್ರ ಇರೋವಂಥ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸರಿಯಾದ ಟೈಮಿಗೆ ಅಂದರೆ 2:30ಗೇನೋ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಬೇಕಿದ್ರೆ ಪ್ರಸಾದ ತೊಗೋಬೋದು. ಈಗ ಹೊಸ್ದಾಗಿ ಮುಂಚೆ ಎಲ್ಲ ಪ್ರಸಾದ ಎಲ್ಲ ಮಾಡಿರಲಿಲ್ಲಂತೆ. ಹಾಗೆ ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗಡೆಗೆ. ನಮ್ಮ ಮನೆಯವರೆಲ್ಲ ಮುಂದೆನೇ ಹೋಗ್ಬಿಟ್ಟಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಅವನು ನೋಡಾಗಲೇ 1 ತಿಂಗಳಾಗೋಗಿತ್ತಲ್ಲ, ಹಾಗಾಗಿ ಅವನ ಜೊತೆನೇ ಇದ್ದಾರೆ. ಅವನಿಗೇನೋ ಒಂಥರ ಫೀಲ್ ಇವತ್ತು ಹೊರಗಡೆ ಬಂದಿರೋದು. ಅಮ್ಮ ನಾನು ಇನ್ನೊಂದು 2 ವರ್ಷ ಬರೋದಿಲ್ಲ, ಇಲ್ಲೇ ಓದ್ತೀನಿ ಕಷ್ಟಪಟ್ಟು ಅಂತ ಹೇಳ್ತಾ ಇದ್ದ. ಆದರೆ ಕೆಲವೊಂದು ಸರಿ ಬೇಜಾರಾಗುತ್ತೆ, ನಾವು ಇಲ್ಲೇ ಇದ್ದು ಓದಿಸ್ಬೋದಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ ಪಾರ್ಕಿಂಗಿಗೂ ಮತ್ತು ಅಲ್ಲಿನ ದೇವಸ್ಥಾನಕ್ಕೂ ಸ್ವಲ್ಪ ದೂರ ಇದೆ. ನೋಡಿ, ಇದೇ ಸೂರ್ಯ ದೇವಸ್ಥಾನ. ನಾನು ಯಾವಾಗಲೂ ಹೋಗಿರಲಿಲ್ಲ. ಉಜಿರೆಗೆ ತುಂಬಾ ಹತ್ತಿರ ಆಗುತ್ತೆ. ಮತ್ತು ಇಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಹರಕೆ ಕಟ್ಕೊಂಡು ಹೋಗಿ ಮತ್ತೆ ಇನ್ನೊಂದು ಸರ್ತಿ ಬಂದು ಆ ಹರಕೆನ ತೀರಿಸ್ಬೋದು. ಅಂದರೆ ಇಲ್ಲಿ ಮಣ್ಣಿನ ಗೊಂಬೆ ರೀತಿ ಅಕ್ಕಿನ ಕೊಡ್ತಾರೆ. ಒಂದು
ಅಂದರೆ ಒಂದು ತಟ್ಟೆ ಅಡಿಕೆ ತಟ್ಟೆ ಇರುತ್ತಲ್ಲ ಅದನ್ನು ಕೊಡ್ತಾರೆ. ಅದರಲ್ಲಿ ಅಕ್ಕಿ ಹಾಕಿ ನಾವು ಯಾವ ಥರ ಹರಕೆನ ಮಾಡ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಅವರು ಗೊಂಬೆನ ಮಾಡಿ ಕೊಡ್ತಾರೆ. ಆ ಗೊಂಬೆನ ನಾವು ದೇವಸ್ಥಾನದೊಳಗಡೆ ಕೊಡಬೇಕು. ಅವರು ಪೂಜೆ ಮಾಡಿ ಅಲ್ಲಿ ಕಟ್ತಾರೆ. ಅಂದರೆ ನಾವು ಇಲ್ಲಿಗೆ ಬಂದಾದರೂ ಸರಿ ಅಥವಾ ಮನೇಲೇ ಇದ್ದಾದರೂ ಸರಿ ಹರಕೆನ ಕಟ್ಕೋಬೋದು. ಹರಕೆನ ಕಟ್ಕೊಂಡು ಆಗಿದ್ಮೇಲೆ ನಾವಿಲ್ಲಿ ಬಂದು ಆ ಹರಕೆ ನಮಗೆ ಸಂಪೂರ್ಣವಾಗಿ ಆ ಕೋರಿಕೆ ಈಡೇರಿದೆ ಅನ್ನೋದಾದರೆ ನಾವಿಲ್ಲಿ ಬಂದು ಹರಕೆನ ತೀರಿಸ್ಬೋದು. ಇಲ್ಲಿ ಬಂದೇ ನಾವು ಹರಕೆ ಕಟ್ಕೋಬೇಕು ಅಂತ ಏನಿಲ್ವಂತೆ. ಏಕೆಂದರೆ ನಾನು ಅಲ್ಲಿರೋ ಅಂತಹ ಪುರೋಹಿತರ ಹತ್ರ ಮಾತಾಡಿದೆ. ಅವರು ಈ ಮಾಹಿತಿನ ನನಗೆ ಕೊಟ್ಟರು. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲರೂ ಕೂಡ ನಮಗಿಲ್ಲಿ ಟೈಮಿಂಗ್ಸ್ ಗೊತ್ತಿಲ್ಲ. ಹಾಗಾಗಿ ದೇವಸ್ಥಾನದ್ದು ಕ್ಲೋಸ್ ಆಗಿತ್ತು. ಮಹಾಮಂಗಳಾರತಿ ನಡೀತಾ ಇತ್ತು. ಅದಾದಮೇಲೆ ನಾವು ಪ್ರಸಾದ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿರೋರೆಲ್ಲರೂ ಬೇಡ, ದೇವಸ್ಥಾನ ಓಪನ್ ಮಾಡೋದು ತುಂಬ ಲೇಟ್ ಆಗುತ್ತೆ, 2:30 ಆಗಿಬಿಡುತ್ತೆ, ನೀವು ಪ್ರಸಾದನ ತೊಗೊಬನ್ನಿ ಅಂತ ಹೇಳಿದ್ರು. ಪ್ರಸಾದಕ್ಕೂ ಕೂಡ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ಅನ್ನ, ಸಾಂಬಾರು ಮತ್ತು ಪಲ್ಯ, ಅಲ್ಲಿ ಕೊಡೋವಂಥ ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು, ಎಲ್ಲ ತುಂಬ ಡಿಸಿಪ್ಲಿನಾಗಿ ತುಂಬ ನೀಟಾಗಿ ಸರ್ವ್ ಮಾಡ್ತಾಯಿದ್ರು. ಯಾರ್ಯಾರಿಗೆ ಏನೇನು ಬೇಕು ಬೇಡ ಎಲ್ಲನೂ ಕೇಳಿಕೊಂಡು ನೀಟಾಗಿ ಅಲ್ಲಿನ ಪದ್ಧತಿಗಳನ್ನ ಪಾಲನೆ ಮಾಡ್ತಾಯಿದ್ರು. ಇದಾದಮೇಲೆ ಕೂಡ ಊಟ ಮುಗಿಸ್ಕೊಬಂದ್ರೂ ಕೂಡ ಅಲ್ಲಿ ಫುಲ್ ರಶ್ಶೇ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಫಸ್ಟು ಊಟಕ್ಕೇ ಹೋದ್ವಿ. ಏಕೆಂದರೆ ಅಲ್ಲಿರೋರು ಕೂಡ ಅದನ್ನೇ ಸಜೆಷನ್ ಮಾಡಿದ್ರು, ಫಸ್ಟು ಊಟ ಮಾಡ್ಕೊಂಡು ಬನ್ನಿ, ಆಮೇಲೆ ದರ್ಶನ ಆರಾಮಾಗಿ ಆಗುತ್ತೆ ಅಂತ ಹೇಳಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು ಊಟ. ನಾನು ಗೊತ್ತಲ್ವಾ, ಫಸ್ಟೇ ದೇವಸ್ಥಾನದ ಪ್ರಸಾದ ಅಂದರೆ ನಂಗೆ ತುಂಬಾ ಇಷ್ಟ. ಇದಾದಮೇಲೆ ನಾವು ಊಟ ಮಾಡ್ಕೊಂಡು ಬರೋಷ್ಟರೊಳಗೆ ಎಂಥ ಮಳೆ ಅಂತೀರ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ಮಳೆಲೂ ಕೂಡ ನೋಡಿ ದೇವ್ರ ದರ್ಶನ ಆಗಿರ್ಬೋದು ಎಷ್ಟು ಚೆಂದ ಇರುತ್ತೆ ಅಂತ ಹೇಳಿ. ಇಲ್ಲಿ ಯಾವುದೇ ಫೋಟೋ ತೆಗೆಯುವಂಥ ಇದಿಲ್ಲ, ಫೋಟೋ ತೆಗಿಬಾರ್ದು ಅಂತ ಅಲ್ಲೇ ಬೋರ್ಡನ್ನ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನಾನು ಸುಮ್ಮನೆ ಹೊರಗಡೆ ಈಗ ಅಂದರೆ ದೇವ್ರ ಸುತ್ತ ಒಂದು ಇಲ್ಲಿ ರೌಂಡ್ ಬಂದು ದೇವ್ರ ದರ್ಶನನ ಮಾಡಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯೂ ನಿಂತಿರೋದಷ್ಟನ್ನೇ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಸುಮ್ಮನೆ ಅವ್ರಿಗೆ ಇದಾಗೋ ಥರ ನಾನು ಕ್ಯಾಮ್ರಾನ ಇದು ಮಾಡಿದ್ದೀನಿ. ಯಾಕೆಂದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು. ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಹರಕೆ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಅದು ಕಂಪ್ಲೀಟ್ ಆದಾಗ ನಾನು ಇನ್ನೊಂದು ಸರ್ತಿ ಹೋಗಬೇಕಾಗತ್ತೆ. ಇಲ್ಲಿ ತುಳಸಿ ಕಟ್ಟೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಏನೂ ಮುಟ್ಟಬಾರ್ದು. ನೋಡಿ, ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಾಗಿನೇ ಎಲ್ಲರೂ ತುಂಬ ನೀಟಾಗಿ ಸಾಲಾಗಿ ಎಲ್ಲರನ್ನೂ ಕಳಿಸ್ತಿದ್ದಾರೆ. ಅಲ್ಲಿ ದೇವ್ರ ದರ್ಶನ ಅಂತ ಅಂದರೆ ಅದು ಫೋಟೋ ವಿಡಿಯೋ ಮಾಡೋ ಹಾಗಿಲ್ವಲ್ಲ, ಹಾಗಾಗಿ ಇಲ್ಲಿ ನಾಗಬನ ಅಂತ ಇದೆ. ಅಲ್ಲಿ ಗಂಡಸರು ಮಾತ್ರ ಹೋಗ್ಬೋದು, ಲೇಡೀಸ್ಗೆ ಅಲೋ ಇಲ್ಲ. ಮತ್ತು ಇಲ್ಲಿ ಮಣ್ಣಿನ ಮಡಿಕೆ ಅದೆಲ್ಲ ಕೊಡ್ತಾರಲ್ಲ, ಅದು ಆ ಮಾಹಿತಿ ಕೇಂದ್ರ. ಅದು ಇಲ್ಲೇನೇನು ಮಾಡಬೇಕು ಎಲ್ಲವನ್ನೂ ಕೂಡ ವಿವರವಾಗಿ ಬರೆದಿದ್ದಾರೆ. ಹರಕೆ ಕಟ್ಕೊಳ್ಳೋರು ಹರಕೆ ಕಟ್ಕೋಬೋದು, ಇಲ್ಲಿಗೆ ಬಂದೂ ಕಟ್ಕೋಬೋದು, ಅಥವಾ ನೀವು ಮನೆಯಲ್ಲೇ ಇದ್ದಾಗ ಅಲ್ಲೂ ಕಟ್ಕೊಂಡು ಹರಕೆ ಸಂಪೂರ್ಣವಾದಾಗ ನೀವು ಹರಕೆನ ತೀರಿಸ್ಬೋದು. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಇದಾದಮೇಲೆ ನನ್ನ ಮಗನಿಗೆ ಯಾಕೋ ಗೊತ್ತಿಲ್ಲ, ಹಾಸ್ಟೆಲ್ ಊಟ ಸ್ವಲ್ಪ ದಿನ ಬೋರ್ ಆಗಿದೆ ಅನಿಸುತ್ತೆ. ಹಂಗಾಗಿ ನಾನು ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ. ತುಂಬ ತೆಳುವಾಗಿ ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ, ತಣ್ಣಗಾಗಿತ್ತು. ಅವನಂತೂ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಚಟ್ನಿಗೆ ಕಾಯಿಸಿರೋ ಎಣ್ಣೆನ ಹಾಕ್ಕೊಂಡು ಹೋಗಿದ್ದೆ. ಅವನು ಅದನ್ನೇ ಟೇಸ್ಟ್ ತುಂಬ ಇಷ್ಟಪಟ್ಟು ತಿಂದ. ಸರಿ ಅಂತ ಹೇಳಿ ನಾವು ಅಲ್ಲಿಂದ ನೆಕ್ಸ್ಟ್ ಬಂದ ದೇವಸ್ಥಾನ ಕೊರಗಜ್ಜ. ಅಲ್ಲೇ ಇರುವಂತಹ ಅಂದರೆ ಬೆಳ್ತಂಗಡಿ ನಿಯರ್. ಅಂದರೆ ನಮಗೆ ಗೊತ್ತಿರಲಿಲ್ಲ ಇದು ಕಾಡು ಒಳಗಡೆ ಬರಬೇಕು, ಇಲ್ಲಿ ಮೇಯ್ನ್ ರೋಡಲ್ಲೇ ಬರ್ಬೋದು ಅಂತ ಗೊತ್ತಿರಲಿಲ್ಲ. ನಾವು ಅಲ್ಲಿಂದ ಬಳಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಕೊರಗಜ್ಜ ದೇವಸ್ಥಾನ ತುಂಬ ಡಿಸಿಪ್ಲಿನಾಗಿ ಮತ್ತು ಬಂದವ್ರಿಗೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಪೂಜೆ ಮಾಡಿಸೋದಾಗಿ ಪ್ರತಿಯೊಂದನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಕೊರಗಜ್ಜ ದೇವಸ್ಥಾನ ಕೂಡ. ಇಲ್ಲಿ ಮನೆಯವರು ಎಲ್ಲ ಸೇರಿಕೊಂಡು ಮಾಡೋದು ಅನಿಸುತ್ತೆ. ಸಖತ್ ಚೆನ್ನಾಗಿದೆ. ಏನು ಇದು ಕೇಳೋಣ ಬಾಯಿ. ಎಲೆ ಸಮೇತ ತಿನ್ಬೇಕಾ? ಇಲ್ಲ ಅಲ್ಲ, ಇದಷ್ಟೇ. ಬುತ್ತಿಗೆ ಹಾಕ್ತಿರಲ್ಲ, ರಸ ತೆಗೆದು ಇಲ್ಲಿಗೆ ಹಾಕ್ತಿರಲ್ಲ, ಇಲ್ಲಿಗೆ ಹಾಕಿ ಸ್ವಲ್ಪ ಕೈಯಲ್ಲಿ ಉಳಿತದಲ್ಲ, ಬಾಯಿಗೆ ಬಾಯಿಗೆ ಹಾಕಿ ಹಾಗೆ
ಮತ್ತು ಉಳಿದ ಪ್ರಸಾದವನ್ನು ನೀವು ಜಾಗಿಗೆ ಹೋಗುವಾಗ ನಿಮ್ಮ ಪರ್ಸಿನ ಒಳಗಿನ ಕಿಸೆಯಲ್ಲಿ ಹಾಗೆ ಬಿಡಿ. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮಡಚಿ ಒಳಗಿನ ಕಿಸೆಯಲ್ಲಿ ಇಟ್ಟುಕೊಂಡು ಹೋಗಿ ತೆಗಿಬೇಡಿ. ಇನ್ನೊಂದು ಸಾರಿ ಬರುವಾಗ ಹರಿಯುವ ನೀರಿಗೆ ಬಿಡಿ. ಪ್ರತಿಯೊಂದು ಕೆಲಸಕ್ಕೆ ಹೋಗುವಾಗ ಮನಸ್ಸಲ್ಲಿ ಇಷ್ಟು ದೇವರನ್ನು ಸ್ಮರಣೆ ಮಾಡ್ಕೊಂಡು ಹೋಗಿ. ನಿಮ್ಮ ಮನೆ ದೇವರು ಗ್ರಾಮ ದೇವರನ್ನು ನಿಲ್ಲಿಸಿಕೊಂಡು ಹೋಗಿ. ನಿಮ್ಮ ಹಿಂದಿನಿಂದ ಅವರು ಬರ್ತಾರೆ, ಅವರು ಗ್ಯಾರಂಟಿ ಇದ್ದೇ ಇರ್ತಾರೆ. ಅದು ನಿಮಗೆ ನಂಬಿಕೆ ಬೇಕು. ಮತ್ತೊಂದು ವಿಷಯ ಅಂತ ಹೇಳಿದರೆ, ಕಷ್ಟ ಯಾರಿಗೂ ಬರುವುದಿಲ್ಲ. ಹತ್ತಿ ಮೀರಿ ಒಂದು ನಿಮಗೆ ಹೋಗೋದಾರಿಯಲ್ಲಿ ಆ ಕೆಲಸ ಮಾಡುವಲ್ಲೇ ಕಷ್ಟ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. 5 ಜನ ಮನೆ ದೇವರು ಗ್ರಾಮ ದೇವರು ಕಷ್ಟ ಬಂದಿದೆ ಪರಿಹಾರ ಮಾಡಿಕೊಂಡು ತಂದೆ ಮತ್ತು ಕಷ್ಟ ನಂದು ಪರಿಹಾರ ಆದರೆ ನಾನು ನಿಮಗೆ ಸಂಜೆಗೆ ಏನಾದರೂ ನನ್ನ ಕೈಲಾಗೋದು ನೀಡ್ತೇನೆ. ಅಂದರೆ ದೊಡ್ಡದು ಅಂತೇಳಿ ಅಲ್ಲ, ನಿಮ್ಮ ಕೈಯಲ್ಲಿ ಇಡ್ತೇನೆ ಅಂತ ಪ್ರಾರ್ಥನೆ. ನಿಮ್ಮ ಕೆಲಸ ಆದ ಕೂಡ ಅದು ಮಾತ್ರ ಮರಿಬಾರ್ದು. ಅದನ್ನು ನೀವು ಇಡಬೇಕಾಗ್ತದೆ. ಹಾಗೆ ಪ್ರತಿಯೊಂದಕ್ಕಷ್ಟೇ ನಿಮ್ಮ ಹಿಂದಿದ್ದಾರೆ. ಈಗ ಒಂದು ದಿವಸ ನೀವು ಹೋಗ್ತೀರಿ, ನೆನೆಸ್ಕೊಂಡು ಹೋಗ್ತೀರಿ, ಸೋಲು ಬಂತು. 2ನೇ ದಿವಸ ಹೋಗ್ತೀರಿ, ಸೋಲು ಬಂತು. 3ನೇ ದಿವಸ ಹೋಗ್ತೀರಿ, ಸೋಲು ಬಂತು. ಆವಾಗ ನಿಮ್ಮ ಮನಸ್ಸಿಗೆ ಎಂತ ಆಗ್ತದೆ, ನಾನು ದೇವರನ್ನು ನೆನೆಸ್ಕೊಂಡು ಹೋದೆ, ನನಗೆ ಯಾವುದು ಫಲ ಸಿಗಲಿಲ್ಲ, ನಾನು ಯಾಕೆ ನಂಬಬೇಕು ಅಂತೇಳಿ ಬರ್ತದೆ ಮನಸ್ಸಿಗೆ. ಆವಾಗ ಆ ನಿರ್ಧಾರಕ್ಕೆ ಬರಬಾರ್ದು. ಆ ನಿರ್ಧಾರ ಬಂತು ಅಂತ ಹೇಳಿದರೆ ನಿಮ್ಮ ಜೀವನವೇ ಹಾಳಾಗ್ತದೆ. ನಾನು ನಾಳೆ ಸಹ ಹೋಗ್ತೇನೆ, ಸೋಲು ಬರಲಿ, ಎಷ್ಟು ದಿವಸ ಬೇಕಿದ್ರೆ ಸೋಲು ಬರಲಿ, ಒಂದೆಲ್ಲರೂ ದಿವಸ ನನ್ನ ಸಾಧನೆಗೆ ದೇವರು ಗೆಲುವು ಕೊಡ್ತಾನೆ, ಒಳ್ಳೆಯದು ಮಾಡಿಯೇ ಮಾಡ್ತಾರೆ. ಆ ನಂಬಿಕೆ ಇಟ್ಟುಕೊಂಡು ಮುಂದಕ್ಕೆ ಹೋಗಿ ಮುಂದಿನ ಜೀವನ ಗ್ಯಾರಂಟಿ ಒಳ್ಳೆಯದು. ಸರಿ. ಮನುಷ್ಯನಿಗೆ ಯಾವುದು ಒಮ್ಮೆಲೆ ಗೆಲುವು ಕೊಟ್ಟರೆ ಅವನು ಮತ್ತೆ ಹುಡುಕೊಂಡು ತಲೆ ಮೇಲೆ ಹತ್ತಿಕೊಂಡು ಕೂತ್ಕೊಳ್ತಾನೆ. ರೂಟ್ ಗೊತ್ತಿಲ್ಲದಲ್ಲೇ ಹುಡುಕೊಂಡು ಕಾಡೊಳಗಡೆ ಬಂದದ್ದು. ರೂಟ್ ಈಚೆ ಅಲ್ಲ, ಇಲ್ಲಿಂದ ಬರಲಿಲ್ಲ, ಯಾರು ಆ ರೂಟ್ ಹೇಳಿದ್ರು. ಇನ್ನು ಕಾಲೇಜಿಂದ ಕರ್ಕೊಂಡು ಕಾಡೊಳಗಿಂದ ಬಂದದ್ದು. ಹುಡುಕಿ ಹಿಂಗೆ ಬಂದ್ವಿ. ನೀನು ಇಲ್ಲಿ ಕಾಲೇಜ್ ಹೋಗ್ತಿದ್ದ? ಎಕ್ಸೆಲ್ ಇವತ್ತು ಔಟಿಂಗ್ ಸಂಜೆ ಬಿಡ್ಬೇಕಲ್ಲ, ನಾಳೆ ಬೆಳಗ್ಗೆ ಬಿಡ್ತೀವಿ. ಇವತ್ತು ಧರ್ಮಸ್ಥಳ ಸ್ಟೇ ಆಗ್ತೀರಾ? ಸೂರ್ಯಕ್ಕೆ ಹೋದ್ರೆ? ಸೂರ್ಯದಿಂದಲೇ ಹಿಂಗೆ ಬಂದಿದ್ದು. ನಿಮಗೆ ಹೋಗುದಾರೆ ಇದೇ ಮಾರ್ಗದಿಂದ? ಹೌದಾ? ಇದಂದ್ರೆ ಇದು ತುಂಬಾ ಲಾಂಗ್ ಆಗ್ತದೆ, ಹೈವೇ ಸರಿ ಇಲ್ಲ, ಅದೆಲ್ಲ ಹೋಗಿದೆ. ಇದೇ ಮಾರ್ಗದಲ್ಲಿ ಹೀಗೆ ಸರ್ತಾ ಹೋದ್ರೆ ನಿಮಗೆ, ಈಗ ನೋಡಿ ಇದೇ ಡಾಮರ್ ಮಾರ್ಗದಲ್ಲಿ ಹೋಗಿ ಒಂದು ಸರ್ಕಲ್ ಸಿಗ್ತದೆ ಹೂವಲ್ಲಿ ಮುಂದೆ ಮಂಜು ಪುತ್ರ ತಕ್ಕ, ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಒಂದು ಡಾಮರ್ ರೋಡ್ ಹೀಗೆ ಹೋಗಿ ಅದು ಸೀದಾ ನಿಮಗೆ ಟಿ.ಬಿ. ಕ್ರಾಸ್ ಮಾಡಬೇಕಾಗ್ತದೆ. ಟಿ.ಬಿ. ಕ್ರಾಸ್ ಅಲ್ಲಿ ಸೀದಾ ಉಜಿರೆ ಇಲ್ಲ ಅಂತ ಹೇಳಿದ್ರೆ ಸೂರ್ಯ ದೇವಸ್ಥಾನಕ್ಕೆ ಬರೋ ಒಳ ಮಾರ್ಗ ಉಂಟು, ಅದರಲ್ಲಿ ಹೋದ್ರೆ ಅದು ಉಜಿರೆ 1 ಕಿಲೋಮೀಟರ್. ಈಗ ಹಿಂಗೆ ಹೋಗೋಣ. ಇದು ಈಗ ಸೀದಾ ಹೋಗಿ ಅಲ್ಲೊಂದು ಸರ್ಕಲ್ ಸಿಗ್ತದೆ ನಿಮಗೆ. ಸರ್ಕಲ್ ಸ್ವಲ್ಪ ಮುಂದೆ ಹೋಗುವಾಗ ಸಪುರ ದಾರಿ ಮಾರ್ಗ ಈಚೆ ಹೋಗಿದೆ, ಈಚೆ ಒಂದು ಮಾರ್ಗ ಡಾಮರ್ ಮಾರ್ಗ ಹೋಗಿದೆ, ಒಳ್ಳೆ ಉಂಟು ಮಾರ್ಗ. ಸೀದಾ ಹೋದರೆ ಟಿ.ಬಿ. ಕ್ರಾಸ್ ಆಗ್ತದೆ. ಟಿ.ಬಿ. ಕ್ರಾಸ್ ಹತ್ರ ಟರ್ನ್ ಮಾಡೋದು ಸೀದಾ ಉಜಿರೆಗೆ, ಉಜಿರೆಯಿಂದ ಸೀದಾ ಧರ್ಮಸ್ಥಳ. ಸರಿ. ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ಲ? ಅಲ್ಲಿಗೆ ಹೋಗಿ ಬಂದ್ವಿ. ಸೂರ್ಯ ದೇವಸ್ಥಾನಕ್ಕೆ ಹೋಗಿ. ಸರಿ. ಸರಿ, ಹೇಳ್ತೀನಿ. ನೋಡಿ ಹೇಳ್ತೀನಿ. ರೀ ಗಂಟೆ ಬಿಡಿಸಿಲ್ಲ. ಆ ದೇವಸ್ಥಾನ ನೋಡ್ಕೊಂಡಾದ್ಮೇಲೆ ನನ್ನ ಮಗ ಯಾವುದೋ ಹೆರ್ಮಾಯಿ ಫಾಲ್ಸ್ ಅಂತ ಏನೋ ಇದೆ, ಅಲ್ಲಿಗೆ ಹೋಗೋಣ ಕಣಮ್ಮ ಅಂತ ಹೇಳ್ದ. ಬರೀ ದೇವಸ್ಥಾನನೇ ಸುತ್ತಿಸ್ತಿದ್ರಲ್ಲ, ನೀರಿರೋ ಕಡೆಗೆಲ್ಲ ಕರ್ಕೊಂಡು ಹೋಗಿ ಅಂತ ಹೇಳ್ದ. ಸರಿ ಅಂತ ಹೇಳಿ ನಾವು ಆ ದೇವಸ್ಥಾನದಿಂದ ಹೆರ್ಮಾಯಿ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನಕ್ಕೆ ಹೊರಟಾಗ ಇಲ್ಲಿ ಇದೆ ಸ್ಟ್ಯಾಚು ಕಾಣಿಸ್ತಿದೆಯಲ್ಲ, ಇಲ್ಲಿ ಹೋಗಬೇಕು ಫಾಲ್ಸಿಗೆ. ಆ ಫಾಲ್ಸಿಗೇನೋ ಹೋಗೋದೋದ್ವಿ. ಅಲ್ಲಿಂದ ಬಂದರೆ 20 ಕಿಲೋಮೀಟರು. ಅಲ್ಲಿ ಹೋಗೋರು ಯಾರೂ ನಮಗೆ ಸೂಚನೆನೇ ಕೊಡಲಿಲ್ಲ, ಈ ರೋಡ್ ಸರಿ ಇಲ್ಲ ಹೋಗಬೇಡಿ ಅಂತ ಹೇಳಿ. ಪಾಪ ಯಾರೋ ಇನ್ನೊಬ್ಬರು ಬರ್ತಿದ್ರು, ಅವರು ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಕೂಡ ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಸುಮ್ಮನೆ 20 ಕಿಲೋಮೀಟ್ರ್ ಹೋಗಿದ್ದಾಯಿತು. ಅದಾದಮೇಲೆ ಅಲ್ಲಿಂದ ನಾವು ಬಂದಿದ್ದು ಸೌತಡ್ಕ ಬಂದ್ವಿ. ಯಾಕೆ ಅಂದರೆ ಧರ್ಮಸ್ಥಳ ಸ್ಟೇ ಆಗೋದ್ರಿಂದ ನಾವು ಬಂದಿದ್ದು ಸೌತಡ್ಕಗೆ ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಸ್ಟೇ ಆಗ್ಬೋದು ಅಂತ. ರಿಟರ್ನ್ 3 ಸತಿ ಅಲ್ಲೇ ಓಡಾಡಿದ್ದೀವಿ. ತುಂಬ ರಶ್ ಇತ್ತು ಸೌತಡ್ಕದಲ್ಲಿ. ಸರಿ ಬಂದಾಗ ಅಷ್ಟೊಂದು ರಶ್ ಕಮ್ಮಿ ಇತ್ತು, ಈ ಸಾರಿ ತುಂಬ ರಶ್ ಇತ್ತು. ಸರಿ ಅಂತ ಹೇಳಿ ಅವನು ಕೂಡ ಇದ್ನಲ್ಲ, ಸರಿ ಹೋಗೋಣ ಅಂತ ಹೇಳಿಬಿಟ್ಟು, ನಮಗೆ ನಿಯರಲ್ಲಿ ಇನ್ಯಾವುದು ಪ್ಲೇಸಸ್ ಗೊತ್ತಿಲ್ಲ, ಹಾಗಾಗಿ ಸರಿ ಅಂತ ಹೇಳಿ ಇಲ್ಲಿ ಸತಿನೂ ನಾನು ಗರ್ಕೆ ತೊಗೊಂಡಿದ್ದೆ, ಈ ಸರಿನೂ ಗರ್ಕೆನೇ ತೊಗೊಂಡೆ. ಗಣೇಶನಿಗೆ ಪ್ರಿಯವಾದಂತಹ ವಸ್ತು ಇದು, ಹಾಗಾಗಿ ಗರ್ಕೆನೇ ತೊಗೊಂಡೆ. ಗರ್ಕೆ ಆದರೂ ಈ ಸರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೌತಡ್ಕದಲ್ಲಿ ಏನು ಗೊತ್ತಾ, ಮಳೆ ಬಂದರೆ ವಿಶೇಷತೆ ಬಂದರೆ ಒಂದೇ ಸರಿ ಜೋರಾಗಿ ಬಂದುಬಿಡುತ್ತೆ, 1 ಕಾಲು ಗಂಟೆ ಆಯಿತಾ. ತುಂಬ ಭಯಂಕರವಾಗಿ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ. ಇಲ್ಲ ಅಂದರೆ ಮಳೆನೇ ಬರಲ್ಲ ಅನಿಸುತ್ತೆ ಮೋಸ್ಟ್ಲಿ.
ನೋಡಿ ಇಲ್ಲಿಂದನೇ ಅದ್ಭುತವಾಗಿ ಕಾಣಿಸ್ತಾ ಇದೆ ಸೌತಡ್ಕ ಗಣಪತಿ. ಹೊರಗಡೆನೇ ಇರೋದ್ರಿಂದ ಅಂತೂ ಆ ದೇವರಿಗೆ ಗುಡಿ ಅನ್ನೋದೇ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿದೆ. ಆದರೆ ಏನಂದರೆ ಇವತ್ತು ತುಂಬಾ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು ಇವತ್ತು. ನಾವು ಕೂಡ ಎಷ್ಟಾಗುತ್ತೋ ಅಷ್ಟನ್ನು ಇದು ಮಾಡ್ಕೊಂಡ್ವಿ. ಮುಂದೆ ಹೋಗ್ತಾ ಹೋಗ್ತಾ ನೋಡಿ ತುಂಬ ರಶ್ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ, ಅಲ್ಲಿ ತುಂಬ ಜನ ಹೋಗ್ತಾ ಹೋಗ್ತಾ ಮೂವ್ ಆಗ್ತಾ ಸಿಕ್ಕಾಪಟ್ಟೆ ಜನ ಇತ್ತು. ಅಂದರೆ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ನಮಗೆ ಜಾಗನೇ ಸಿಕ್ಕಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು ಈ ದೇವಸ್ಥಾನದಲ್ಲಿ. ಅಂದರೆ ವಸತಿಗಿಂತ ಈ ಸಾರಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳ್ಬೋದು. ಆದರೂ ಏನೋ ಒಂಥರ ನೆಮ್ಮದಿ. ಗಣೇಶನ್ನ ನೋಡ್ದಲ್ಲೇ ಆವಾಗಲೇ ನಾವು ತಿಂಡಿ ಬೆಳಗ್ಗೆನೇ ಬಂದಾಗ ಒಂದು ರೌಂಡ್ ಆ ಕಡೆ ನೋಡ್ಕೊಂಡು ಹೋದ್ವಿ, ಬಟ್ ಒಳಗೆ ಹೋಗಲಿಲ್ಲ. ಯಾಕೆಂದರೆ ಮಗನಿಗೆ ಲೇಟ್ ಆಗುತ್ತೆ ಅಂತ ಹೇಳಿ. ಇಲ್ಲೂ ಕೂಡ ಮೊಬೈಲ್ ಬಳಕೆ ನಿಷೇಧ ಅಂತ ಹಾಕಿದ್ದಾರೆ, ಆದರೂ ನಾವೆಲ್ಲ ಕೇಳಬೇಕಲ್ಲ, ನಾವು ಕೇಳಲ್ಲ ಬಿಡಿ. ಈಗ ನಾನೊಬ್ಬಳೇ ಅಂತಲ್ಲ, ಅಲ್ಲಿ ಪ್ರತಿಯೊಬ್ಬರು ಬಂದಿರೋರು ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋದು, ಅಂದರೆ ಫೋಟೋ ತೊಗೊಳ್ಳೋದು ಪ್ರತಿಯೊಂದನ್ನು ಮಾಡ್ತಾಯಿದ್ರು. ಹೀಗೆ ನಮ್ಮ ಈ ಜರ್ನಿ ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ, ಇನ್ನು ಕಂಟಿನ್ಯೂ ಆಗುತ್ತೆ. ಹಿಂಗೆ ದರ್ಶನ ಮಾಡಿಕೊಂಡು ನಾನು ಕೂಡ ಗರ್ಕೆನ ಒಪ್ಪಿಸ್ದೆ ಗಣೇಶಂಗೆ. ನನಗೇನು ಗೊತ್ತಾ, ಅಲ್ಲಿ ಹಾಕಿದಾರಲ್ಲ ಮಲ್ಲಿಗೆ ಹೂವು, ಅಂದರೆ ಮಂಗಳೂರು ಮಲ್ಲಿಗೆ ಹೂವು ಹಾಕಿದ್ದಾರೆ ನೋಡಿ, ಅದಂತೂ ಸಖತ್ ಇಷ್ಟ ಅಂದರೆ ನಂಗೆ ತುಂಬಾ ಇಷ್ಟ ಅದು. ಮಂಗಳೂರು ಮಲ್ಲಿಗೆ ಅಲ್ಲೆಲ್ಲೋ ಒಂದು ಕಡೆ ನೋಡಿದೆ, ಬಟ್ ತಗೊಳಕ್ಕಾಗಲಿಲ್ಲ ಅಷ್ಟೇ. ಇಲ್ಲಂತೂ ಅದನ್ನು ಕೊಡೋದೇ ಇಲ್ಲ, ಯಾಕೆಂದರೆ ಗಣೇಶನಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಅದ್ರ ಪರಿಮಳ ಅಂತೂ ಸಖತ್ತಾಗಿರುತ್ತೆ. ತುಂಬ ರಶ್ ಎಲ್ಲ ಇತ್ತು. ನಾವು ಕೂಡ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಾದ್ಮೇಲೆ ಪ್ರಸಾದ ತೊಗೊಳ್ಳದೆ ಇರೋಕ್ಕಾಗತ್ತಾ? ಇಲ್ಲಿನ ಅವಲಕ್ಕಿನೇ ವಿಶೇಷ ಅಲ್ವಾ, ಅವಲಕ್ಕಿನೇ ಇಲ್ಲಿ ತುಂಬಾ ವಿಶೇಷ. ನನಗೆ ಬಂದಾಗೆಲ್ಲ ಅವಲಕ್ಕಿ ತೊಗೋಬೇಕನ್ಸುತ್ತೆ, ಹಾಗಾಗಿ ನಾನು ಆ ಪ್ರಸಾದನ ಕೂಡ ತೊಗೊಂಡೆ. ಹಾಗೆ ಇಲ್ಲಿ ಗೋಮಾತೆ ಕೂಡ ಇದ್ದರು, ಅವ್ರಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು, ನಮ್ಮ ಅಪ್ಪಾಜಿ ಕೂಡ ನಮಸ್ಕಾರ ಹಾಕ್ಕೊತಿದ್ದಾರೆ. ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಹೊರಟು ಮತ್ತು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬರೋ ಹೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ನಾವು ಆಲ್ರೆಡಿ ರೂಮ್ ಮಾಡಿ, ಅಂತಂದರೆ ಸಾಕೇತಲ್ಲಿ ರೂಮ್ನ ಮಾಡಿ ಇಲ್ಲಿಗೆ ಬಂದ್ವಿ. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕೆಂದರೆ ಇಲ್ಲಿ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹಾಗಾಗಿ ಬಂದುಬಿಟ್ವಿ ದೇವಸ್ಥಾನಕ್ಕೆ. ಇಲ್ಲ ಇವತ್ತೇನಾರಾಗಲಿ ದರ್ಶನ ಮಾಡಿಕೊಂಡೇ ಬಿಡೋಣ ಅಂತ ಹೇಳಿ. ಮಂಜುನಾಥ ಸ್ವಾಮಿ ದರ್ಶನವೂ ಚೆನ್ನಾಗಾಯಿತು. ಹೊರಗಡೆನೆ ನೋಡಿ, ಇಲ್ಲಿ ಬಸವನ ನಿಲ್ಲಿಸಿದ್ರು, ಎಲ್ಲರೂ ಕೂಡ ನಮಸ್ಕಾರ ಹಾಕೊತಾಯಿದ್ರು. ಹಾಗೆ ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬಂದ್ವಿ. ನಮ್ಮ ಅಮ್ಮನೂ ಕೂಡ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ರು. ಮತ್ತು ಇಲ್ಲಿ ಪಕ್ಕದಲ್ಲಿ ಭಜನೆ ಕೂಡ ನಡೀತಾ ಇತ್ತು, ಅಲ್ಲೂ ಸ್ವಲ್ಪ ಹೊತ್ತು ಅಲ್ಲೇ ಇತ್ತು. ಇದಾದಮೇಲೆ ನಮ್ಮನೆಯವ್ರು ಸ್ವಲ್ಪ ಗಾಡಿ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತ ಹೇಳಿ ಹುಡುಕ್ತಾಯಿದ್ರು. ಅವ್ರು ಬರೋ ತನಕ ನಾವು ಇಲ್ಲೇ ನಿಂತಿದ್ವಿ, ಅಂದರೆ ದರ್ಶನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಮಳೆನೂ ಬರ್ತಾಯಿತ್ತು. ಯಪ್ಪ ದೇವರೇ, ನಮಗಂತೂ ಸಾಕಾದಂಗೆ ಆಗ್ಬಿಟ್ಟಿತ್ತು ಈ ಮಳೇಲಿ. ಅಂದರೆ ಸೌತಡ್ಕದಲ್ಲಿ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ಬರೀ ನೆನೆಯೋದೇ ಆಗೋಯ್ತು ಸೌತಡ್ಕದಲ್ಲಿ. ಆಗಲೇ ನಾನಿವಾಗ 3 ಸತಿ ಧರ್ಮಸ್ಥಳಕ್ಕೆ ಬಂದಂಗಾಯಿತು. 1 ತಿಂಗಳಲ್ಲಿ 3 ಸಾರಿ ಧರ್ಮಸ್ಥಳಕ್ಕೆ ಬಂದಂಗಾಯಿತು. ಹಾಗೆ ಸೌತಡ್ಕಗೂ ಕೂಡ ಸುಬ್ರಹ್ಮಣ್ಯಗೆ ಈ ಸರಿ ಕ್ಯಾನ್ಸಲ್ ಮಾಡಿದ್ವಿ. ಯಾಕೆಂದರೆ ಶಾಪಲ್ಲಿ, ಅಂದರೆ ನನ್ನ ಚಿಕ್ಕ ಮಗನ ಅಲ್ಲೇ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ನೈಟು ನಮ್ಮ ಜೊತೆನೇ ಸ್ಟೇ ಆಗಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ನೈಟ್ ನಮ್ಮ ಜೊತೆನೇ ಇರಿಸ್ಕೊಳ್ಳೋಣ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಾವು ಅಲ್ಲಿ ಹಾಕೊಳ್ಳೋದಕ್ಕೆ ಬಟ್ಟೆ ಆಗಿರ್ಬೋದು ಏನೂ ತೊಗೊಂಡೋಗಿರಲಿಲ್ಲ, ಪ್ಲ್ಯಾನಿಂಗೇ ಇರಲಿಲ್ಲ, ಬೇಡ ಅಂತ ಹೇಳಿ ಸುಮ್ಮನಾಗಿದ್ವಿ. ಆಮೇಲೆ ಮತ್ತೆ ನಾವು ಉಜ್ರೆನಲ್ಲಿ ಸ್ವಲ್ಪ ಸ್ಟಾಪ್ ಕೊಟ್ಟಿದ್ರು, ಅಲ್ಲಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಇದಾದಮೇಲೆ ಧರ್ಮಸ್ಥಳದ ಒಳಗಡೆ ಹೋಗ್ತಿದ್ದೀವಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮುಂಚಿನಗಿಂತ. ನಿಜವಾಗ್ಲೂ ಇಡೀ ನಮ್ಮ ಯಾವುದೇ ಇದಕ್ಕೆ ಹೋಗ್ಬೋದು, ಬಟ್ ಇಲ್ಲಿ ಧರ್ಮಸ್ಥಳದಷ್ಟು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಪ್ರತಿಯೊಂದು ಕೂಡ ನಾನು ಯಾವ ಇದರಲ್ಲೂ ಕೂಡ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಈ ಸಾರಿ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿದೆ. ಇದು ದೇವಸ್ಥಾನನ ಅದಕ್ಕಿಂತ ಮೀರಿದ್ದು ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಇದೆ. ಮತ್ತು ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅಲ್ಲಿ ಸ್ವಲ್ಪ ಜನನ ಕಳಿಸಿ ಮತ್ತು ಸ್ವಲ್ಪ ಜನ ಜಾಸ್ತಿ ಆದಾಗ ಇಲ್ಲಿ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಮತ್ತು ಅದನ್ನು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀಟ್ನೆಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಆದರೆ ನಮ್ಮ ಜನಗಳಿಗೆ ಸ್ವಲ್ಪ ಆ ಥರ ಅರ್ಜೆಂಟ್ ಜಾಸ್ತಿ. ನಾವೇ ಫಸ್ಟ್ ನೋಡಬೇಕು, ಯಾರು ಫಸ್ಟ್ ನೋಡಿದ್ರೇನು ದೇವ್ರನ್ನ ಹೋಗೋದು ಅಲ್ಲಿಗೆ ತಾನೇ. ಏನೋ ಒಂಥರ ಅವ್ರು ಅಷ್ಟು ನೀಟಾಗಿ ಮಾಡಿರಬೇಕಾದ್ರೆ ನಾವು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದೇ ಸ್ವಲ್ಪ ಡೌಟು. ಅದು ನಮ್ಮಲ್ಲೂ ಇರಬೇಕು ಜಾಗೃತಿ ಅಂತ ನಮ್ಮ ಅನಿಸಿಕೆ. ದರ್ಶನ ಎಲ್ಲ ಮುಗಿಸಿ ಆಹಾ ಅನ್ನಪ್ರಸಾದ
ಅಲ್ಲಿ ಕೊಡೋವಂಥ ಪಾಯಸ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಹುಳಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ತುಂಬಾ ಅದ್ಭುತವಾಗಿತ್ತು. ನನಗಂತೂ ಈ ಪ್ರಸಾದ ನೋಡ್ತಿದ್ರೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಯಿತಾ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಧರ್ಮಸ್ಥಳದ ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪ್ರಸಾದನ ಇಷ್ಟಪಟ್ಟು ತಿನ್ನಬೇಕು. ಮತ್ತು ಇದು ನೋಡ್ತಾ ಇದ್ದೀರಲ್ವ, ಇದ್ರ ಜೊತೆಗೆ ಅನ್ನ ಸಾಂಬಾರು ಕೊಡ್ತಾರೆ ನೋಡಿ, ಅದ್ರ ಜೊತೆಗೆ ತಿಳಿಸಾರು ಹಾಕ್ತಾರಲ್ಲ, ನೆಕ್ಸ್ಟ್ ಲೆವೆಲ್. ಅಮೃತಕ್ಕೆ ಸಮಾನ ಆಯಿತಾ, ಅಮೃತಕ್ಕಿಂತ ಮೇಲೆ ಆಯಿತಾ. ನನಗೆ ತುಂಬ ಇಷ್ಟ ಪ್ರಸಾದ ಅಂದರೆ. ಆದರೆ ನಾನು ಸ್ವಲ್ಪನೇ ತಿನ್ನೋದಾಯ್ತಾ, ನಾನು ಜಾಸ್ತಿ ಕೇಳಿಬಿಟ್ಟೆ ಹಾಕಿಸ್ಕೊಂಡ್ಬಿಡ್ತೀನಿ. ಅದು ಎಷ್ಟೇ ಅಮೃತನೇ ಆಗಿರ್ಬೋದು, ನಾನು ಕೇಳಿಬಿಟ್ಟು ಸ್ವಲ್ಪನೇ ಹಾಕಿಸ್ಕೊಳ್ಳೋದು. ಎಲ್ಲೇ ಹೋದರೂ ಅಷ್ಟೇ, ನನ್ನ ಊಟ ಇಷ್ಟೇ, ನಾನು ಅದ್ರ ಮೇಲೆ ಜಾಸ್ತಿನೂ ಹಾಕಿಸ್ಕೊಳ್ಳೋದಿಲ್ಲ. ನನಗೆ ಒಂದು ಸಾರಿ ಊಟ ಮಾಡಿದ್ರೆ ಮತ್ತೆ ಬೇಕು ಅಂತಲೂ ಅನಿಸೋದಿಲ್ಲ. ಒಂದು ಸತಿ ಊಟ ಮಾಡಿದ್ರೆ ಅಷ್ಟೇ ತೃಪ್ತಿ ಆಗಿಬಿಡುತ್ತೆ. ಹಾಗಾಗಿ ನನಗೆ ಅಷ್ಟೇ ಸಾಕಾಗುತ್ತೆ ನೋಡಿ. ಇದು ಸಾಂಬಾರಂತೂ ನನಗೆ ಫೇವ್ರೇಟು. ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲಿ ಏನೂ ಇರಲ್ಲ, ಆದರೂ ಅಮೃತ ಥರ ಇರುತ್ತೆ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಸರಿ, ಇದೆಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಂದರೆ ಸ್ವಲ್ಪ ಟವಲ್ ಏನು ತಗೊಂಡು ಹೋಗಿರಲಿಲ್ಲಲ್ಲ, ಹಾಗಾಗಿ ಟವಲ್ನ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದ್ವಿ. ಟವಲ್ ಕೂಡ ಇಲ್ಲಿ ನಾವು ಅಂದ್ಕೊಂಡಿರೋ ಥರ ಕಲೆಕ್ಷನ್ ಏನೂ ಇರಲಿಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು. ಹೆಂಗೋ ತೊಗೊಂಡು ನಾನು ಕೂಡ ಈ ಥರ ಡ್ರೆಸ್ನ ತೊಗೊಂಡಿದ್ದೆ. ಅಂದರೆ ಅಲ್ಲಿ ಸ್ಟಿಚ್ ಮಾಡಿಸೋದಕ್ಕೂ ಯಾರು ಇರಲಿಲ್ಲಲ್ಲ, ಹಾಗಾಗಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿರೋದು ಈ ಥರ ಡ್ರೆಸ್ಸು ಮತ್ತು ಅಮ್ಮಂಗೆ ಸೀರೆ ಎಲ್ಲ ತೊಗೊಂಡು ನಾವು ರೆಡಿಯಾಗಿ ಮಾರನೇ ಬೆಳಗ್ಗೆ ರೂಮ್ ಮಾಡಿದ್ವಲ್ಲ, ಅಲ್ಲೆಲ್ಲ ರೆಡಿ ಆಗಿಬಿಟ್ಟು ಮತ್ತೆ ಬೆಳಗಿನ ಜಾವ 7 ಗಂಟೆಗೆ ಬಂದು ಇವನನ್ನು ಬಿಟ್ಟೋಗೋಣ ಅಂತ ಬರ್ತಾಯಿದ್ದೀವಿ. ಇವನನ್ನು ಬಿಟ್ಟೋಗೋದು ಒಂದು ಕಡೆ ಬೇಜಾರಾಗ್ತಿದ್ರೆ, ಅವನು ಸ್ವಲ್ಪ ಡಲ್ಲಾಗಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಡಲ್ಲಾಗಿದ್ದಾನೆ, ಬಿಟ್ಟೋಗ್ತಿದ್ದಾರೋ ಅಂತನೋ ಏನೋ ಒಂದೂ ಗೊತ್ತಿಲ್ಲ. ತುಂಬ ಡಲ್ಲಾಗ್ತಿದ್ದಾನೆ. ನಮಗೂ ಯಾಕೋ ಬೆಳಿಗ್ಗೆ ಟೈಮು ಬಿಡಬೇಕಾದ್ರೆ ತುಂಬ ಬೇಜಾರಾಗ್ಬಿಡ್ತು. ಹೋಗೋ ಟೈಮಲ್ಲಿ ಸ್ವಲ್ಪ ಅಳುನೂ ಕೂಡ ಬಂದುಬಿಡ್ತು. ಮತ್ತು ಅಲ್ಲಿರೋ ಪೇರೆಂಟ್ಸ್ ಎಲ್ಲರೂ ಅವರು ಕೂಡ ಅಷ್ಟೇ ಅಳೋದಾಗಿರ್ಬೋದು. ಅವನನ್ನು ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲ ಮಕ್ಕಳನ್ನು ಬಿಡ್ತಾ ಅಳ್ತಾನೇ ಇದ್ದರು. ಇಲ್ಲಿ ಹೋಗ್ತಿದ್ದಾರಲ್ಲ ಆಂಟಿ, ಅವರು ಕೂಡ ಸಖತ್ ಅಳ್ತಾಯಿದ್ರು. ಅವ್ರ ಮಗನೂ ಹಂಗೆ ಅಳ್ತಿದ್ದ. ಅವ್ರಿಗೆ ಕಳ್ಸೋಕ್ಕೆ ಮನಸ್ಸೇ ಇಲ್ಲ ಅನಿಸುತ್ತೆ. ನನಗೂ ಕೂಡ ಹಾಗೆ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ವರ್ಷ ಕಷ್ಟಪಡಬೇಕಾಗತ್ತೆ. ಕಷ್ಟಪಡ್ದಲ್ಲೇ ಸುಖ ಅಂತೂ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ನಾವು ಕೂಡ ಒಳಗಡೆ ಬಿಟ್ವಿ. ಅವನಿಗೆ ಬಿಟ್ಟಾದಮೇಲೆ ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಚೆಕ್ಕಿಂಗ್ ಆಗಿರಲಿಲ್ಲ ಬ್ಯಾಗು, ಹಾಗೆ ಒಳಗೆ ತೊಗೊಂಡೋಗ್ಬಿಟ್ಟಿದ್ವಿ. ಹಾಗಾಗಿ ಮತ್ತೆ ಒಳಗಿಂದ ಕರೆಸಿದ್ರು. ಒಳಗಿಂದ ಕರೆಸಿ ಮತ್ತೆ ಬ್ಯಾಗ್ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನೇನಿದೆ, ಏನೇನು ತೊಗೊಂಡು ಬಂದಿದ್ದಾರೆ. ಕೆಲವೊಂದು ಐಟಮ್ಸ್ ಅಂದರೆ ಚಾಕು, ಕತ್ರಿ ಇವ್ಯಾವುದನ್ನು ಕೂಡ ತೊಗೊಂಡು ಹೋಗೋ ಹಾಗಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಚೆಕ್ಇನ್ ಮಾಡ್ತಿದ್ದಾರೆ. ಇದೆಲ್ಲ ಚೆಕ್ಇನ್ ಪ್ರೊಸೆಸಿಂಗ್ ಎಲ್ಲ ಮುಗಿದ್ಮೇಲೆ ಅವನು ಒಳಗಡೆ ಹೋಗ್ಬೋದು. ಹೀಗೆ ಅವನು ಹೋಗ್ತಾ ಇಡೀ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಒಂದು ದಿನ ಎಲ್ಲ ನಮ್ಮ ಜೊತೆ ಇದ್ದ. ಇಡೀ ದಿನ ಕಳೆದಿದ್ದೇ ನಮಗೆ ಗೊತ್ತಾಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಅವನದು ಬ್ಯಾಗೆಲ್ಲ ಚೆಕ್ಕಿಂಗ್ ಆಯಿತು. ಚೆಕ್ಕಿಂಗ್ ಆದಮೇಲೆ ನೋಡಿ, ಅಲ್ಲಿ ನಿಜವಾಗ್ಲೂ ಎಷ್ಟೇ ಮಳೆ ಬರಲಿ, ಎಷ್ಟೇ ಇದಾಗಲಿ, ಜೋರು ಮಳೆ ಬರಲಿ, ನಿಜವಾಗ್ಲೂ ಅಲ್ಲಿ ಬರೀ ಸೆಕೆನೇ ಆಗ್ತಿರುತ್ತೆ. ನನಗಂತೂ ನಿಜ ಈ ವೆದರಲ್ಲಿ ನಮ್ಮ ಹಾಸನಲ್ಲಿದ್ದಿದ್ರೆ ಎಷ್ಟು ಕೋಲ್ಡ್ ಆಗ್ತಾಯಿತ್ತು ಅಂತ ಅನಿಸ್ಬಿಡೋದು. ಸರಿ ಅಂತ ಇದಾದಮೇಲೆ ನಾವು ಕೂಡ ಅಲ್ಲಿ ಪಲಾವ್ ಮತ್ತು ಕಾಯಿ ಚಟ್ನಿ ಮತ್ತು ಕಡಲೆಕಾಳು, ಮೊಳಕೆ ಕಾಳು ಮಾಡಿರ್ತಾರಲ್ಲ ಅದನ್ನು ಕೊಟ್ಟರು. ನಾವು ಕೂಡ ತಿನ್ನೋಣ ಅಂತ ಹೇಳಿ ಬಂದ್ವಿ. ಅಮ್ಮ ಮತ್ತು ನಾನು ಎಲ್ಲ ಅಲ್ಲಿ ಹೋದವ್ರಿಗೆಲ್ಲ ನಮ್ಮ ಪೇರೆಂಟ್ಸ್ ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು. ಇನ್ನು ಎಲ್ಲರೂ ಕೂಡ ಎಷ್ಟು ಜನ ಬಂದೈತೆ ಅಷ್ಟು ಜನಕ್ಕೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಕಾಫಿ, ಟೀ, ಹಾಲು ಎಲ್ಲ ವ್ಯವಸ್ಥೆನೂ ಇದೆ. ಅಜ್ಜಿ ಹತ್ರನೂ ಕೂಡ 1-2 ತುತ್ತು ಹಾಕಿಸ್ಕೊಂಡು ತಿಂದ್ಬಿಟ್ಟು ಮತ್ತೆ ಸ್ವಲ್ಪ ಲಗೇಜೆಲ್ಲ ತೊಗೊಬರ್ತೀನಿ ಅಂತ ಹೇಳಿ ಮೇಲೆ ಬಂದ. ಒಂದು ಸ್ವಲ್ಪ ಹಾಗೆ ರೂಮಿಂದೆಲ್ಲ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದಾನೆ. ಯಾಕೆಂದರೆ ನಮ್ಮನ್ನು ಬಿಡಲ್ಲ ಅಲ್ಲಿ. ಹಾಗಾಗಿ ಅವನು ರೆಗ್ಯುಲರಾಗಿ ಕಾಲ್ ಮಾಡ್ತಾನಲ್ಲ, ಅದು ಇದೇ ಕಾಯಿನ್ ಬಾಕ್ಸು. ಒಂಥರ ಮೆಮೊರಿ ಅನಿಸುತ್ತೆ ಅವನಿಗೆ. ಇದೆಲ್ಲ ಆದಮೇಲೆ ಅಂದರೆ ಅಲ್ಲಿ ರೂಮ್ ಪಕ್ಕನೇ ಅದು ಕಾಯಿನ್ ಬಾಕ್ಸ್, ಅವನು ಇದರಲ್ಲೇ ಕಾಲ್ ಮಾಡೋದು ಡೈಲಿ. ಇದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಅವನು ಕೂಡ ಬಾಯ್ ಮಾಡಿ ಹೊರಟೇ ಬಿಟ್ಟ ಒಳಗಡೆಗೆ. ಇನ್ನು ನೋಡಲೇ ಇಲ್ಲ. ತುಂಬ ಫೀಲ್ ಆಯಿತು. ಎಲ್ಲ ಒಂಥರ ಬೇಜಾರಾಗಿ ಹತ್ಕೊಂಡು ಮನೆಗೆ ಬಂದಂಗೆ ಆಯಿತು. ಸರಿ ಅಂತ ಹೇಳಿ ಅವನ್ನೆಲ್ಲ ಬಿಟ್ಟು ಸ್ವಲ್ಪ ಯಾಕೋ ಬೇಜಾರಾದಂಗೆ ಆಯಿತು. ಕಣ್ಣಲ್ಲಿ ನೀರು ಬಂತಾಯಿತ್ತು ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಾಜಿಗೆ, ಎಲ್ಲರಿಗೂ ಕೂಡ.
ಸರಿ ಅಂತ ಹೇಳಿ ಅವನನ್ನು ಕಳಿಸ್ಬಿಟ್ಟು ಯಾಕೋ ತುಂಬ ಬೇಜಾರಾಯಿತು. ಸರಿ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ, ಹೊರಡಲೇಬೇಕು. ನೆಕ್ಸ್ಟ್ ಟೈಮ್ ಮತ್ತೆ ಬಂದರಾಯಿತು ಅಂತ ಹೇಳಿ ನಾವು ಕೂಡ ಎಲ್ಲ ಹೊರಡೋಕ್ಕೆ ರೆಡಿ ಆದ್ವಿ. ನೋಡಿ, ಇದೆ ಅಲ್ಲಿನ ಮುತ್ತಲಿನ ಕಾಲೇಜು, ಹಾಸ್ಟೆಲ್ ಆಗಿರ್ಬೋದು. ಇದು ಹುಡುಗಿಯರ ಹಾಸ್ಟೆಲು, ಆ ಕಡೆ ಹುಡುಗರ ಹಾಸ್ಟೆಲ್ ಇದೆ. ಸರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವಾಗ ಹೋಗ್ತಾಯಿದ್ದೀವಿ. ಏನೋ ಒಂದು ಮಿಸ್ ಆಗಿತ್ತು, ಅಂದರೆ ಬ್ಯಾಗ್ ಅಲ್ಲೇ ಇಟ್ಟು ಬಂದಿದ್ವಿ, ಅದನ್ನು ಕೂಡ ತೊಗೊಂಡು ಬರಬೇಕಿತ್ತು. ಮತ್ತು ರಿಟರ್ನ್ ಹೋಗಿ ಮತ್ತೆ ಬ್ಯಾಗೆಲ್ಲ ತೊಗೊಂಡು ಮತ್ತು ನಾವೀಗ ಹೊರಡ್ತಾಯಿದ್ದೀವಿ ಹಾಸನಿಗೆ. ಕೆಲವೊಂದು ಕಡೆ ಅಲ್ಲಲ್ಲೇ ಸಿಕ್ಕುವಂಥ ಪ್ಲೇಸಸ್ಗಳನ್ನ ನೋಡ್ಕೊಂಡು ಹೋಗ್ಬೋದು. ಹಾಗಾಗಿ ಇವಾಗ ನಾವು ಬಂದಿದ್ದು ಒಮಿನಿನಲ್ಲಿ, ಇದರಲ್ಲೇ ಸರಿ ಅಂತ ಹೇಳಿ ಹೊರಟ್ವಿ. ಹೋಗ್ತಾ ನಮಗೆ ಈ ಥರ ಸೊಪ್ಪು ಸಿಗುತ್ತೆ. ಇದು ಮೈ ಕಡಿತಕ್ಕೆಲ್ಲ ತುಂಬ ಒಳ್ಳೆಯದು. ನಿಮ್ಗೆ ಯಾರಿಗಾದ್ರೂ ಹೆಸ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಕೂಡ ಚಾಕಲ್ಲಿ ಎಲ್ಲನೂ ಕಿತ್ಕೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ ಇದು. ಪಲ್ಯ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆಗೆ. ಹಾಗೆ ಸಾಂಬಾರು ಕೂಡ ಮಾಡ್ಬೋದು. ಅದನ್ನು ತಂದು ಒಣಗಿಸಿ ಅದನ್ನು ಹುರಿದ್ಬಿಟ್ಟು ನಾವು ಚಟ್ನಿನ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ತುಂಬ ಮಳೆ ಬೇರೆ ಬರ್ತಾಯಿತ್ತು. ಅದು ರೋಡ್ ಸೈಡಲ್ಲೆಲ್ಲ ಹಂಗೆ, ಅದು ಈ ಸೈಡ್ ಮಾತ್ರ, ಸಕಲೇಶ್ಪುರ ಈ ಸೈಡಲ್ಲಿ ಮಾತ್ರ ಬೆಟ್ಟ ಗುಡ್ಡ ಇರುತ್ತಲ್ಲ, ಅಂಥ ಸೈಡಲ್ಲಿ ಮಾತ್ರ ಇದು ಬೆಳೆಯೋದು. ನಾವು ಸ್ವಲ್ಪ, ನಮಗೆ ಮುಳ್ಳು ಜಾಸ್ತಿ ಇರುತ್ತೆ, ಕಿತ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಿತ್ಕೋಬೇಕು. ಅಲ್ಲಿನ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ಟಾಪ್ ಕೊಟ್ಟಿದ್ರಲ್ಲ ಅಲ್ಲಿ. ಇಲ್ಲಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಏನಾದ್ರು ಇದ್ದರೆ ತಿನ್ನೋಣ ಅಂತ ಹೇಳಿ ಸ್ಟಾಪ್ ಕೊಟ್ಟಿದ್ದು. ನಾವು ಗೊತ್ತಲ್ಲ ಹುಡುಗಿರು, ಸ್ವಲ್ಪ ಸಿಕ್ಕಿದ್ರೆ ಸಾಕು ಫೋಟೋ ಸೆಲ್ಫಿ ಎಲ್ಲ ತೊಗೊಳಕ್ಕೆ ರೆಡಿ ಆಗಿಬಿಡ್ತೀವಿ. ಇನ್ನು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಇನ್ನು ಇಲ್ಲಿಂದ ಘಾಟ್ ಸೆಕ್ಷನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವ್ಯೂವು ಸಖತ್ತಾಗಿರುತ್ತೆ. ಸರಿ ಅಂತ ಹೇಳಿ ನಾವು ಮುಂದೆ ಪಾಸ್ ಆಗ್ತಿದ್ದೀವಲ್ವ, ಇಲ್ಲೆಲ್ಲ ಕೋತಿಗಳು ಜಾಸ್ತಿ ಇರುತ್ತೆ. ಇಲ್ಲಿ ಏನು ಗೊತ್ತಾ, ಒಂದೇ ರೋಡು ಒನ್ ವೇ ಆಗಿರೋದ್ರಿಂದ, ಒನ್ ವೇ ಅಂತಲ್ಲ, ಒಂದೇ ರೋಡು, ಚಿಕ್ಕ ರೋಡು. ಈ ಕಡೆ ಬಂದರೂ ಗೊತ್ತಾಗಲ್ಲ, ಆ ಕಡೆ ಬಂದರೂ ಗೊತ್ತಾಗಲ್ಲ. ಇಲ್ಲಿ ಕೋತಿಗಳಿದ್ದಾವೆ, ನಿಲ್ಲಿಸ್ಬಿಟ್ಟು ತಿಂಡಿನ ಕೊಡೋಣ ಅಂದರೂ ಕೂಡ ನಮ್ಮ ಕೈಲಿ ಆಗಲಿಲ್ಲ. ಯಾಕೆಂದರೆ ಹಿಂದ್ಗಡೆ ಬರೋರಿಗೆ ನಾವು ವ್ಯಾನ್ ನಿಲ್ಲಿಸಿದ್ದೀವಿ ಅನ್ನೋದು ಗೊತ್ತಾಗಲ್ಲ, ಮುಂದ್ಗಡೆ ಬರೋರಿಗೂ ಗೊತ್ತಾಗಲ್ಲ. ಸರಿ ಅಂತ ಹೇಳಿ ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಅಷ್ಟರೊಳಗೆ ಹಾರನ್ ಮಾಡ್ತಾನೆ ಇದ್ದರು. ಪಾಪ ಕೋತಿಗಳನ್ನ ನೋಡ್ತಿದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಇನ್ನು ನನಗೆ ಈ ಥರ ನೀರೆಲ್ಲ ಹರಿತಾ ಇರೋದು, ಈ ಥರ ಎಲ್ಲ ವ್ಯೂ ನೋಡ್ತಿದ್ರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಅಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗೋದಿಲ್ಲ. ಸರಿ ಅಂತ ಹೇಳಿ ಅಲ್ಲಿ ಹೆಂಗಾದ್ರು ಮಾಡಿ ಸ್ಟಾಪ್ ಕೊಡಿಸ್ಲೇಬೇಕು ಅಂತ ಹೇಳಿ ಸ್ಟಾಪ್ ಕೊಡಿಸ್ದೆ. ಸಖತ್ತಾಗಿತ್ತು. ಅಲ್ಲೊಂದಿಷ್ಟು ಸೆಲ್ಫಿ ವಿಡಿಯೋ ಗೊತ್ತಲ್ವಾ, ರೀಲ್ಸ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನೆಟ್ವರ್ಕ್ ಇರಲಿಲ್ಲ. ಸರಿ ಅಂತ ಹೇಳಿ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಅಲ್ಲಿನ ನಿಸರ್ಗ, ಅಲ್ಲಿನ ಪರಿಸರನ ನೋಡ್ತಿದ್ರೆ ನೋಡಿ ಎಷ್ಟು ಮಂಜಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸಖತ್ ಇಷ್ಟ ಆಗುತ್ತೆ ಇಂಥ ಪ್ಲೇಸಸ್ ಎಲ್ಲ. ನಾವು ಕೂಡ ಹೀಗೆ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಸೆಲ್ಫಿ ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಇದನ್ನೇ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ನನ್ನ ಮಗ ಬಂದಾಗಲೂ ಕೂಡ ಹೋಗಿದ್ವಿ. ಅವ್ನು ಬಂದಾಗ ಬಿಸಿಲೆ ಘಾಟಿಗೆ ಹೋಗಿದ್ವಿ. ಅವ್ನು ಈ ಥರ ಎಲ್ಲ ನೀರಿರೋದನ್ನೆಲ್ಲ ತುಂಬ ಇಷ್ಟಪಡ್ತಾನೆ. ನಿಜವಾಗ್ಲೂ ಅವರಿಬ್ಬರು ಬಂದಿದ್ರೆ ಇಲ್ಲಿ ಬಟ್ಟೆ ತೆಗೆದು ಸ್ನಾನ ಮಾಡಿಬಿಡ್ತಿದ್ರು, ಅಷ್ಟು ಇಷ್ಟ ಆಗುತ್ತೆ ಅವರಿಗೆ. ಮತ್ತು ಇಲ್ಲಿಂದ ಹೋಗ್ತಿದ್ರೆ ನಮಗೆ ಇನ್ನು ನಿಯರ್ ತುಂಬಾ ಸಿಗುತ್ತೆ ಈ ಥರ ಪ್ಲೇಸಸ್ಸು. ಇನ್ನು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡ ಜರಿ ಥರ ಬರುತ್ತೆ ಅಂತ ಹೇಳಿ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಈ ಥರ ಜಾಸ್ತಿ ನೀರು ಬೀಳುವಂಥ ಪ್ಲೇಸ್ ಇದು. ಇಲ್ಲಿ ಏನು ಗೊತ್ತಾ, ತುಂಬ ಹುಷಾರಾಗಿರ್ಬೇಕಾಯ್ತಾ ಕಾರೆಲ್ಲ ಓಡಿಸ್ಬೇಕಾದ್ರೆ ಎಲ್ಲ. ಹಾಗೆಯೇ ಇಲ್ಲೊಂದು ಕೋತಿ ತುಂಬ ಚಳಿಯಾಗಿತ್ತು ಅನಿಸುತ್ತೆ, ಚಳಿಯಿಂದ ಒದ್ದಾಡ್ಕೊಂಡು ಕೂತಿದೆ. ಪಾಪ ಅನಿಸ್ಬಿಡ್ತು, ನೋಡ್ತಾ ಇದ್ದರೆ ಒಂಥರ ಅನಿಸುತ್ತೆ. ಇಲ್ಲೊಂದು ಕಾರ್ ಅವ್ರಿಗೆ ಮುಂದಕ್ಕೆ ಪಾಸ್ ಆಗೋಕ್ಕೆ ಬಿಡ್ತಾಯಿಲ್ಲ. ಅವ್ರು ಒಂದು 1/4 ಗಂಟೆ ಅವರು ನಿಂತಿರೋದು, ಅದು ಕೋತಿ ಕೆಳಗೆ ಇಳೀಲಿ ಅಂತ ಹೇಳಿ. ಬಟ್ ಕೋತಿ ಇಳಿತಾನೇ ಇಲ್ಲ. ಅವ್ರಿಗೆ ಪಾಪ ಮೂವ್ ಮಾಡೋಕ್ಕೂ ಆಗ್ತಾಯಿಲ್ಲ. ಇಷ್ಟೊಂದು ಕೋತಿಗಳೆಲ್ಲ ಎಷ್ಟು ಇದಿದೆ ಅಲ್ವಾ. ಸರಿ ಅಂತ ಹೇಳಿ ನಾವು ಕೂಡ ಕೆಲವೊಂದು ವೀಡಿಯೋಸ್ನ ಇಲ್ಲಂತೂ ವ್ಯೂ ಪಾಯಿಂಟ್ ಸಖತ್ತಾಗಿತ್ತು. ವ್ಯೂ ಪಾಯಿಂಟು ಇಲ್ಲಿಗೆಲ್ಲ ಹೋದರೆ ಇನ್ನೊಬ್ಬರು ವೀಡಿಯೋ ಮಾಡೋಕ್ಕೊಬ್ರನ್ನ ಇಟ್ಕೋಬೇಕು ಅನಿಸುತ್ತೆ. ವ್ಯೂ ಪಾಯಿಂಟ್ ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಕೂಡ ತೊಗೊಂಡ್ವಿ. ಇದೆಲ್ಲ ಆದಮೇಲೆ
ನನಗೇನು ಅನಿಸಿದ್ದು ಅಂದರೆ ನಿಜವಾಗ್ಲೂ ನಾವು ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಅವರು ಕೋತಿ ಕೊನೆಗೂ ಇಳಿತಾನೇ ಇಲ್ಲ, ಈಗಷ್ಟೇ ಇಳಿದಿದ್ದು ಅನಿಸುತ್ತೆ. ಈಗ ಇಳಿದ ತಕ್ಷಣ ಮೂವ್ ಮಾಡಬೇಕಾಗತ್ತೆ. ಏನೇ ಹೋಯ್ತು ನೋಡ್ರಿ. ಚೆನ್ನಾಗಿದೆ. ಇಲ್ಲಿಗೆ ನಮ್ಮ ಈ ಜರ್ನಿ ಕೂಡ ಮುಗೀತು. ಯಾಕೆಂದರೆ ಇಷ್ಟು ಈ ವೆದರಲ್ಲಿ ಗಾಡಿ ಓಡಿಸೋದು ತುಂಬಾ ಕಷ್ಟ. ಆದರೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಓಡಿಸ್ಕೊಂಡು ಕರ್ಕೊಂಡು ಬಂದು ಸೇಫಾಗಿ ನಮ್ಮನೆಯವರು ಓಡಿಸ್ತಾರೆ ಇಲ್ಲ ಅಂತಲ್ಲ, ಸ್ವಲ್ಪ ದೂರ ಅವರು ಸ್ವಲ್ಪ ದೂರ ಇಬ್ಬರು ಕೂಡ ಮ್ಯಾನೇಜ್ ಮಾಡಿಕೊಂಡು ಗಾಡಿನ ಓಡಿಸಿದ್ರು. ತುಂಬ ಸಖತ್ತಾಗಿತ್ತು. ಇಲ್ಲಿನ ಈ ಸರಿ ಬಂದಿದ್ದು ಲೊಕೇಶನ್ ಆಗಿರ್ಬೋದು, ವ್ಯೂ ಪಾಯಿಂಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನಂಗೆ ಅಲ್ಲಿ ನೀರ ಜೊತೆ ಆಟ ಆಡಬೇಕು ಮಾಡಬೇಕು ಬರೀ ಇದೆ ನನಗೆ. ನನಗೊಂಥರ ಖುಷಿ ಇದಿರಲಿ. ನಾನು ಮತ್ತು ನನ್ನ ತಂಗಿ ಬಂದಾಗಲೂ ಅಷ್ಟೇ, ನಮ್ಮ ಅಕ್ಕ ಬಂದಾಗಲೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತೀವಿ. ನನಗೆ ಈ ಥರ ಎಲ್ಲ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಹುಡುಗಿರಿಗೆ ಗೊತ್ತಲ್ವಾ, ಸಾಮಾನ್ಯವಾಗಿ ಈ ಕಡೆ ಎಲ್ಲ ಪ್ಲೇಸಸ್ಗೆಲ್ಲ ಬಂದಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಏನು ಎಲ್ಲ ನಿಮಗೆ ಗೊತ್ತಿರುತ್ತಲ್ವ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವೊಂದು ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ಹಾಸನಿಯರು ಹಗರೆ ಹತ್ರ ಇರುವಂತಹ ಗೊದ್ದವಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದಲ್ಲಿ ಆಗಸ್ಟೇ ಪೂಜೆನ ಮಾಡಿದರು. ಇಲ್ಲಿ ಹುಣ್ಣಿಮೆ ದಿನ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಇಲ್ಲಿ ವಿಸಿಟ್ ಮಾಡಿದ್ವಿ. ನಾನು ಬರ್ತಾ ಇರ್ತೀನಿ, ಸಾಮಾನ್ಯವಾಗಿ ಗಾಡಿಲೇ ಬಂದುಬಿಡ್ತೀನಿ. ಇದು ಸೇರಿ ನಾನೊಂದು 5-6 ಸರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಲಕ್ಷ್ಮೀ ಕಾಳಿ ದೇವರು ಎದುರುಗಡೆನೆ ಈಶ್ವರ ಇದ್ದಾರೆ. ಅದಾದಮೇಲೆ ಕಾಲಭೈರವ ದೇವಸ್ಥಾನ ಇದೆ, ಅಂದರೆ ಕಾಲಭೈರವದು ವಿಗ್ರಹ ಕೂಡ ಇದೆ. ತುಂಬ ಹಳೆ ಕಾಲದ ದೇವಸ್ಥಾನ. ಮತ್ತು ಇದು ಹೆಸರು ದೊಡ್ಡ ಗದ್ದವಳ್ಳಿ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಸುತ್ತ ದೇವಸ್ಥಾನ ಅಂದರೆ ಪಾರ್ವತಿ ಅಂದರೆ ಮಹಾಲಕ್ಷ್ಮಿ ಆಗಿರ್ಬೋದು, ಕಾಳಿಕಾದೇವಿ ಆಗಿರ್ಬೋದು, ಎಲ್ಲನೂ ಕೂಡ ಅಲ್ಲಿ ಸುತ್ತಮುತ್ತ ವಿಗ್ರಹಗಳಿದ್ದಾವೆ. ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ, ಡೈಲಿ ಓಪನ್ ಇರುತ್ತೆ. ಪುರೋಹಿತರು ಕೂಡ ಪೂಜೆನ ಮಾಡಿಬಿಟ್ಟು ಹೋಗಿರ್ತಾರೆ. ನಾವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕ್ಕೊಂಡು ಬರ್ಬೋದು. ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಹೆಜ್ಜೆ ಕೂಡ ಇದೆ. ತುಂಬಾ ಚೆನ್ನಾಗಿರೋವಂಥ ದೇವಸ್ಥಾನ ಇದು. ಯಾರೆಲ್ಲ ಹಗರೆ ಹತ್ರ ಬಂದು ಈ ಥರ ದೇವಸ್ಥಾನ ಒಂದು ಇದೆ ಅಂತ ಅಂದರೆ ದಯವಿಟ್ಟು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ದೊಡ್ಡದು ವಿಭೂತಿ ಕೂಡ ಇಟ್ಟಿದ್ರು, ಅದನ್ನು ಕೂಡ ಇಟ್ಕೊಂಡು ನಾವಿಲ್ಲಿ ಹಿಂದೆಗಡೆ ಕೆರೆನೂ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಳೆ ಕಾಲದ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿದೆ. ಅದ್ಭುತವಾದ ಕೆತ್ತನೆ ಅಂತ ಕೂಡ ಹೇಳ್ಬೋದು. ಹಳೆ ಕಾಲದಲ್ಲಿ ನೋಡಿ ಈ ಥರ ಎಲ್ಲ ಕಲ್ಲುಗಳನ್ನ ಯಾವ ಥರ ಕೆತ್ತಿದ್ದಾರೆ ಅಂತ ಹೇಳಿ ಸಖತ್ತು ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡಿದಾಗ. ನಾವು ಕೂಡ ಈ ದೇವಸ್ಥಾನನ ಮುಗಿಸ್ಕೊಂಡು ಹಾಸನ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.